ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರತಿದಿನದಂತೆ ಬಾಬಾರವರು ಈ ದಿನವೂ ಸಹ ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಿದೆ, ಶ್ರೀಮತದ ಲಗಾಮನ್ನು ಬಿಗಿ ಮಾಡಿ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳುವಂತಹ ಬಾಲಕರಿಂದ ಮಾಲೀಕ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ಬಾಲಕರಿಂದ ಮಾಲೀಕರಾಗಿ, ಬಾಲಕ್ಸೋ ಮಾಲೀಕ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ವರದಾನ ನೀವು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದ್ರೆ ಒಂದು ಹೋಮ್ವರ್ಕ್ ಅನ್ನು ಕೊಟ್ಟಿರ್ತಾರೆ. ವರದಾನ ಅಂತಂದ್ರೆ ಸುಮ್ಮನೆ ತಥಾಸ್ತು ಅಂದಂಗೆ ಭಕ್ತಿ ಮಾರ್ಗದ ತರ ಇಲ್ಲ. ಎಲ್ಲಾ ಭಕ್ತಿ ಮುಗಿದು ಬಿಟ್ಟಿದೆ, ಈಗ ಒಂದ್ಸಲಿ ಪರಮಾತ್ಮನ ಅಥವಾ ಪ್ರತ್ಯಕ್ಷ ಆಗಿ ತಥಾಸ್ತು ಅಂದು ಬಿಡುತ್ತಾನೆ ಅನ್ನುವಂಥ ಕಥೆಗಳೇನಿದೆ ಆ ರೀತಿಯಾಗಿ ಇಲ್ಲಿ ಇಲ್ಲ. ಯಾಕಂದ್ರೆ ಇದು ಭಕ್ತಿ ಮಾರ್ಗ ಅಲ್ಲ, ಭಾವನೆಗಳ ಆಟ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ಏನಿದ್ರು ಸತ್ಯ ಶುದ್ಧ ಜ್ಞಾನ ಮತ್ತು ಆಚರಣೆಗೆ ಮಾತ್ರ ಇಲ್ಲಿ ಬೆಲೆ ಮತ್ತು ನೆಲೆ ಇರುವಂಥದ್ದು. ಹಾಗಾಗಿ ಜ್ಞಾನ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ವ್ಯತ್ಯಾಸ ಇದೆ. ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ನಾವು ಭಾವನೆಗಳನ್ನ ಇಟ್ಟುಕೊಂಡು ಭಗವಂತನನ್ನ ನಾವು ಒಲಿಸ್ಕೊಳ್ಳೋದು ಅಥವಾ ಭಗವಂತನ ಮೇಲೆ ಭಾರ ಹಾಕಿ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಡೆಯೋದೆಲ್ಲ ನಡೀತಾ ಇದೆ, ನಡೆಯುತ್ತೆ ಕೂಡ. ಆದರೆ ಜ್ಞಾನ ಮಾರ್ಗ ಆ ರೀತಿ ಇಲ್ಲ. ಇದು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು, ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕು ಮತ್ತು ಅಷ್ಟೇ ಅದನ್ನು ತಿಳಿದ ರೀತಿಯಲ್ಲಿ ಆಚರಣೆಯನ್ನೂ ಮಾಡಿಕೊಳ್ಬೇಕಾಗತ್ತೆ. ನಡೆ ನುಡಿ ಒಂದಾಗಬೇಕು ಅಂತ ಏನು ಶರಣರು ಹೇಳ್ತಾರೆ. ನಡೆಯಲ್ಲಿದ್ದು ನುಡಿಯಲ್ಲಿಲ್ಲದಿದ್ದಡೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಏನು ಹೇಳಿದರೆ, ಆ ರೀತಿಯಾಗಿ ಜ್ಞಾನ ಮಾರ್ಗದಲ್ಲಿ ಏನನ್ನ ನಾವು ಕೇಳ್ತೇವೆ ಪರಮಾತ್ಮನಿಂದ ಅದರಂತೆ ನಮ್ಮ ಜೀವನವು ಕೂಡ ರೂಪಿಸಿಕೊಳ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಪರಮಾತ್ಮನು ಕೂಡ ಏನೇ ವರದಾನಗಳನ್ನ ಕೊಟ್ರೆ ಆ ವರದಾನವನ್ನ ಯಾರು ಬೇಕಾದರೂ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಆದ್ರೆ ಅದಕ್ಕೆ ಒಂದು ಕಂಡೀಷನ್, ಸ್ಟಾರ್. ಹೆಂಗ ದೊಡ್ಡ ದೊಡ್ಡ ಕಂಪನಿಯವರು ಏನೇ ಒಂದು ಫ್ರೀ ಆಗಿ ಉಚಿತವಾಗಿ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಹಿಂದೆ ಒಂದು ಸ್ಟಾರ್ ಮಾರ್ಕ್ ಅನ್ನ ಇಟ್ಟಿರ್ತಾರೆ. ಯಾಕಂದ್ರೆ ಯಾವುದೂ ಕೂಡ ಉಚಿತವಾಗಿ ಸಿಕ್ಕರೆ ಅದಕ್ಕೆ ಬೆಲೆ ಇರೋದಿಲ್ಲ. ದಾನ ಅಂತ ಆಗ್ಬಿಡುತ್ತೆ, ಅದಕ್ಕೆ ವ್ಯಾಲ್ಯೂ ಉಳಿಯೋದಿಲ್ಲ. ದಾನದ ಮಹತ್ವ ಕಳ್ಕೊಂಡು ಬಿಟ್ಟಿದೆ ಈಗ. ಯಾಕಂದ್ರೆ ಪುಕ್ಸೆಟ್ಟೆ ಸಿಕ್ಕುತ್ತೆ ಅಂದ್ರೆ ನನಗೂ ಇರ್ಲಿ ನಮ್ಮಪ್ಪನಿಗೂ ಇರ್ಲಿ ಅನ್ನೋ ಕಾಲ ಬಂದಾಗಿದೆ. ಈಗ ಸ್ವಾರ್ಥ ಹೆಚ್ಚಾಗಿದೆ, ಅತಿ ಆಸೆ ಮಿತಿ ಮೀರಿದೆ. ಹಾಗಾಗಿ ಈ ಕಲಿಯುಗದಲ್ಲಿ ದಾನ ಅಲ್ಲ ನಾವು ಮಾಡಬೇಕಾಗಿರೋದು, ಮಾರ್ಗದರ್ಶನ, ದಾರಿಯನ್ನು ತೋರಿಸಬೇಕೆ ಹೊರತಾಗಿ ದಾನ ಮಾಡಬಾರದು ಅನ್ನುವಂಥ ಫಾರ್ಮಲ್ ಅನ್ನ ಪರಮಾತ್ಮ ಅಳವಡಿಸಿಕೊಂಡಿದ್ದಾರೆ. ಈ ಫಾರ್ಮುಲಾದ ಅನುಸಾರವೇ ನಮಗೆ ಪ್ರತಿದಿನದ ವರದಾನವೂ ಕೂಡ ಅದೇ ರೀತಿ ಇರುತ್ತೆ. ವರದಾನ ಕೊಟ್ಟು ಬಿಟ್ಟಿದ್ದಾರೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಅದನ್ನ ಪ್ರಾಪ್ತಿ ಮಾಡಿಕೊಂಡು ಅಳವಡಿಸಿಕೊಂಡು ಅನುಭವಿಸಬಹುದು. ಆದರೆ ಅದಕ್ಕೆ ತಕ್ಕಂತ ಹೋಮ್ವರ್ಕ್ ಅನ್ನ ಯಾರು ಮಾಡ್ತಾರೆ ಅವರಿಗೆ ಮಾತ್ರ ಅದು ಪ್ರಾಪ್ತಿಯಾಗೋ ತರ ಇರುತ್ತೆ. ಹೆಂಗೆ ಈಗ ಫಜಲ್ ಕೆಲವೊಂದು ಹುಡುಕಾಟಗಳು ಆಟಗಳು ಇರುತ್ತವಲ್ವ, ಎಲ್ಲಾ ಕಡೆ ಹುಡ್ಕೊಂಡು ಬರ್ತಾರೆ. ಹುಡುಕೋರು ಯಾರು ಬೇಕಾದ್ರೂ ಹುಡುಕ್ಬೋದು. ಖಜಾನೆನೂ ಒಂದು ಇರುತ್ತೆ. ಆದ್ರೆ ಆ ಖಜಾನದ ಬೀಗದ ಕೈ ಯಾರಿಗೆ ಸಿಗುತ್ತೆ ಅವ್ರು ಆ ಖಜಾನೆಯ ಮಾಲೀಕರಾಗಬಹುದು. ಖಜಾನೆ ಇದೆ, ಆದ್ರೆ ಕುಲಾ ಬಜಾರ್ ಆಫರ್ ಯಾರಿಗೆ ಕ್ಲೂ ಸಿಗ್ತಾ ಹೋಗುತ್ತೆ. ಇಲ್ಲಿರ್ಬೋದು ಅಂತ ಒಂದೊಂದು ಕ್ಲೂಗಳು ಸಿಕ್ಕರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ,
ಆ ಕ್ಲೂಗಳನ್ನು ಹಿಡಿದುಕೊಂಡು ಹೋದಾಗ ನಿಮಗೆ ಕೀ ಸಿಗುತ್ತೆ. ಆ ಕೀ ಸಿಕ್ಕಾಗ ಖಜಾನೆ ನಿಮ್ಮದಾಗತ್ತೆ. ಆದರೆ ಅಲ್ಲಿ ಒಂದು ಖಜಾನೆ ಇರುತ್ತೆ, ಎಲ್ಲರೂ ಕೂಡ ಹುಡುಕಾಡುವವರು ತುಂಬಾ ಜನ ಇರ್ತಾರೆ. ಆದರೆ ಪರಮಾತ್ಮ ಇಲ್ಲಿ ಆ ರೀತಿ ಮಾಡಿಲ್ಲ. ನಮಗೆ ವರದಾನ ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಕೋಟಿ ಆತ್ಮರಿದೀವಿ ಅಷ್ಟು ಕೋಟಿ ವರದಾನಗಳ ಖಜಾನೆಗಳು ತುಂಬಿದೆ, ಬಾಕ್ಸ್ಗಳಿದೆ, ಅಷ್ಟು ಕೀಗಳು ಇದೆ. ಆದರೆ ನೀವು ಯಾರು ಬೇಕಾದ್ರೂ ಹುಡುಕಾಡಿಕೊಂಡು ನೀವು ಆ ಖಜಾನೆಯನ್ನ ವಶಪಡಿಸಿಕೊಳ್ಳಬಹುದು. ಇಲ್ಲಿ ಇಲ್ಲ, ಅವ್ರಿಗೆ ಹೋಗ್ಬಿಡುತ್ತೆ ನಮಗ್ ಸಿಗೋದಿಲ್ಲ, ನಮಗ್ ಹೋಗ್ಬಿಡುತ್ತೆ ಅವ್ರಿಗೆ ಸಿಗೋದಿಲ್ಲ ಅನ್ನೋ ತರ ಏನಿಲ್ಲ. ಕುಲಾಬಜಾರ್ ಓಪನ್ ಆಗಿ ಇಟ್ಬಿಟ್ಟಿದ್ದಾರೆ ಪರಮಾತ್ಮ. ಮಾಡ್ಕೊಳ್ಳಿ, ನಿಮಗೆ ತಾಕತ್ತಿದ್ರೆ ಕಷ್ಟಪಡಿ, ಪರಿಶ್ರಮ ಪಡಿ, ಅಭ್ಯಾಸ ಮಾಡಿ, ಪುರುಷಾರ್ಥ ಮಾಡಿ, ಯೋಗ ಮಾಡಿ, ಪವಿತ್ರರಾಗಿ ಸ್ವಚ್ಛವಾಗಿರಿ, ಪ್ರಯತ್ನಿಸಿ ನೀವು ಅದನ್ನ ವಶಪಡಿಸಿಕೊಳ್ಳಿ ಅಂತ ಬಾಬಾರವರು ಪ್ರತಿನಿತ್ಯ ನಮಗೆ ಜ್ಞಾನದ ಮುಖಾಂತರ ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿ ಯಾರು ನಾವು ಜೀವನದಲ್ಲಿ ಭಗವಂತನ ಮಾರ್ಗದರ್ಶನವನ್ನ ಸರಿಯಾಗಿ ಅಳವಡಿಸಿಕೊಂಡು ಬರುತ್ತೇವೆಯೋ ಅವರಿಗೆ ವರದಾನಗಳ ಖಜಾನೆಯ ಕೀಲಿಕೈ ಪ್ರಾಪ್ತಿಯಾಗಬರುತ್ತೆ. ಆ ಕೀಲಿಕೈ ಗೊಂಚಲದು, ಬರೀ ಕೀಲಿಕೈ ಇಲ್ಲ, ಗೊಂಚಲು. ಆ ಗೊಂಚಲಲ್ಲಿ ಎಲ್ಲಾ ವರದಾನಗಳ ಖಜಾನೆಗಳು ಕೂಡ ಓಪನ್ ಆಗಿಬಿಡುತ್ತೆ. ಆ ಗೊಂಚಲು ಸಿಗಬೇಕು ಅಂದ್ರೆ ಇವತ್ತು ಬಾಬಾರವರು ನಮಗೆ ಬಾಲಕರಿಂದ ಮಾಲೀಕರಾಗಿಬಿಡಬೇಕು ಅಂದ್ರೆ, ಬಾಲಕ ಅಂದ್ರೆ ಅಸಮರ್ಥ, ಮಾಲೀಕ ಅಂದ್ರೆ ಸಮರ್ಥ. ಬಾಲಕ ಅಂದ್ರೆ ಅಧೀನ, ಮಾಲೀಕ ಅಂದ್ರೆ ಅಧಿಕಾರಿ. ಬಾಲಕ ಅಂದ್ರೆ ಆಧಾರಿತ ಪರಾವಲಂಬಿ, ಮಾಲೀಕ ಅಂದ್ರೆ ಸ್ವಾವಲಂಬಿ. ಹಾಗೆ ನಾವು ಪರಾವಲಂಬಿಗಳಿಂದ ಸ್ವಾವಲಂಬಿ ಆಗಬೇಕು ಅಂದ್ರೆ, ಅಧೀನದಿಂದ ಅಧಿಕಾರಿ ಆಗಬೇಕು ಅಂದ್ರೆ, ಅಸಮರ್ಥದಿಂದ ಸಮರ್ಥ ಆಗಬೇಕು ಅಂದ್ರೆ ಇವತ್ತು ಒಂದು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರೆ. ಏನು ಹೋಮ್ವರ್ಕ್ ಅಂದ್ರೆ, ಶ್ರೀಮತದ ಲಗಾಮನ್ನ ಬಿಗಿ ಮಾಡಿ ಮನಸ್ಸನ್ನ ವಶದಲ್ಲಿಟ್ಟುಕೊಂಡಾಗ ನಾವು ಮಾಲೀಕರಾಗ್ತೀವಿ, ಅಂದ್ರೆ ಸಮರ್ಥರಾಗ್ತೀವಿ, ಅಧಿಕಾರಿ ಆಗ್ತೀವಿ, ಸ್ವಾವಲಂಬಿಗಳಾಗ್ತೀವಿ. ಸಂಪೂರ್ಣ ಖಜಾನೆಗಳು, ವರದಾನಗಳ ಖಜಾನೆಗಳು ನಮ್ಮದಾಗತ್ತೆ. ಅಂದ್ರೆ ಸುಳಿವೆಲ್ಲಿದೆ? ನಮಗೆ ಶ್ರೀಮತದಲ್ಲಿ ಇದೆ. ಯಾವುದೇ ಒಂದು ಆಟದಲ್ಲಿ ನೋಡಿ, ಒಂದು ಸುಳಿವು ಕೊಡ್ತಾರೆ, ಅದು ಇಂಥ ಕಡೆ ಹೋಗಿ ಅಲ್ಲಿ ಸಿಗುತ್ತೆ ಅಂತ, ಅಲ್ಲಿ ಒಂದು ಚೀಟಿ ಸಿಗುತ್ತೆ, ಅಲ್ಲಿ ಸುಳಿವು ಎತ್ಕೊಂಡು ಇನ್ನೊಂದು ಕಡೆ ಹುಡುಕಿದಾಗ ಅಲ್ಲಿ ಒಂದು ಸುಳಿವು ಸಿಗುತ್ತೆ, ಮತ್ತೆ ಇಂಥ ಕಡೆ ಹೋಗಿ ಹುಡುಕಿ ಅಂತ ಹೇಳುತ್ತೆ. ಅಲ್ಲಿಂದ ಹುಡುಕೊಂಡು ಕರೆಕ್ಟ್ ಆಗಿ ನಾವು ಟ್ರ್ಯಾಕ್ ಮಾಡ್ಕೊಂಡು ಬಂದ್ರೆ ಫೈನಲಿ ಅವ್ರಿಗೆ ಏನ್ ಸಿಕ್ಕುತ್ತೆ? ಕೀ ಸಿಕ್ಕುತ್ತೆ, ಖಜಾನೆ ಅವ್ರ ವಶವಾಗತ್ತೆ. ಹಾಗೆ ಇಲ್ಲಿಯೂ ಕೂಡ ನಮಗೆ ಶ್ರೀಮತ ಅನ್ನೋದು ಪ್ರತಿದಿನ ಕೊಡುವಂಥದ್ದು ಕ್ಲೂ. ಅದು ಖಜಾನೆ ಅಲ್ಲ. ಏನು ಜ್ಞಾನ ಕೊಡ್ತಾರೆ ಬಾಬಾರವರು ಅದು ಡೈರೆಕ್ಟ್ ಖಜಾನೆ ಅಲ್ಲ. ಖಜಾನೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಇರುವಂತ ಸುಳಿವುಗಳು ಅಷ್ಟೇ. ಅದು ಮುರುಳಿ ಅಂದ್ರೆ ಸುಳಿವು. ಯಾವುದಕ್ಕಾಗಿ? ಲಕ್ಷ್ಮೀನಾರಾಯಣ ಪದವಿಯನ್ನ ಪಡೆಯಲಿಕ್ಕೆ, ಸಂಪೂರ್ಣ ಸಂಪನ್ನತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ, ಸಂಪನ್ನ ರಾಜ್ಯದ ಅಧಿಕಾರಿ ಆಗ್ಲಿಕ್ಕೆ, ಆ ಸಂಪನ್ನ ರಾಜ್ಯದ ಸುಖದ ಖಜಾನೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ, ವಶ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಅದರ ಕೀ ಒಂದು ಲಭಿಸಬೇಕು ಅಂದ್ರೆ ನಮಗೆ ಸುಳಿವುಗಳ ಅವಶ್ಯಕತೆ ಇದೆ. ಆ ಸುಳಿವುಗಳ ಜಾಡನ್ನ ಹಿಡ್ಕೊಂಡು ಹೋದಾಗ ಮಾತ್ರ ನಮಗದು ದೊರೀತದೆ. ಹಾಗಾಗಿ ಪ್ರತಿನಿತ್ಯ ಬಾಬಾರವರು ಬಂದು ಸುಳಿವನ್ನ ಕೊಡ್ತಾರೆ, ಜ್ಞಾನದ ಮುರಳಿಯನ್ನ ಕೊಡ್ತಾರೆ. ಅದರಲ್ಲಿ ನಮಗೆ ಶ್ರೀಮತದ ಡೈರೆಕ್ಷನ್, ಮಾರ್ಗದರ್ಶನ ಏನು ಸಿಗ್ತದೆ, ಆ ಮಾರ್ಗದರ್ಶನದಂತೆ ನಾವು ನಡೀತಾ ಹೋದಾಗ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪರಮಾತ್ಮ ಹೇಳಿರುವಂತ ಮಾರ್ಗದರ್ಶನವನ್ನ ಸ್ಮೃತಿಯಲ್ಲಿಟ್ಟುಕೊಂಡು ನಡೆದಾಗ ನಮಗೆ ಒಂದೊಂದು ಸುಳಿವು ಸಿಗ್ತಾ ಒಂದು ದಿನ ಖಜಾನೆ ಓಪನ್ ಆಗತ್ತೆ, ಕೀಲಿಕೈ ಸಿಕ್ಕಿಬಿಡುತ್ತೆ. ಆಗ ಇದೆ ನೋಡಿ ಬರ್ಬೂರ್, ಸಂಪನ್ನ, ಸಂಪೂರ್ಣ, ಸಂತೃಪ್ತ, ಆನಂದ, ಅತೀಂದ್ರಿಯ, ನಿರಾಧಾರ, ಸ್ವಾವಲಂಬಿಯ ಸುಖ ಇದೆಯಲ್ಲ. ಈ ಸುಖಕ್ಕಾಗಿ ಎಷ್ಟೋ ಜನ್ಮಗಳಿಂದ ಆತ್ಮ ನಾವು ಆತುರಿತಾ ಇದ್ದೀವಿ. ಅತೀಂದ್ರಿಯ ಸುಖಕ್ಕಾಗಿ, ನಿರಾಧಾರಿಗಳಾಗ್ಲಿಕ್ಕಾಗಿ, ಸ್ವಾವಲಂಬಿಗಳಾಗ್ಲಿಕ್ಕಾಗಿ, ಸಂಪೂರ್ಣ ಸಂಪನ್ನ ಸಂತೃಪ್ತತೆಯ ಅನುಭವ ಮಾಡ್ಲಿಕ್ಕಾಗಿ ಕಾಯ್ತಾ ಇದ್ದೀವಿ. ಆದರೆ ಅದನ್ನ ಇಲ್ಲಿಯ ತನಕ ಯಾರೂ ತೋರಿಸ್ಲಿಲ್ಲ. ಯಾಕಂದ್ರೆ ಅವ್ರು ಯಾರಿಗೂ ಕೂಡ ಈ ಖಜಾನೆಯ ಕೀಯ ಮಾರ್ಗದರ್ಶನ ಅಥವಾ ಸುಳಿವುಗಳು ಗೊತ್ತಿರಲಿಲ್ಲ.
ಅದು ಗೊತ್ತಿರೋದು ಒಬ್ಬ ಸೃಷ್ಟಿಕರ್ತ ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಇವರೆಲ್ಲ ಲೌಕಿಕದ ಸುಳಿವನ್ನ ಕೊಟ್ಟರು, ಸ್ಥೂಲ ಜಗತ್ತಿನ ಸುಳಿವನ್ನ ಕೊಟ್ಟರು. ಸ್ವಲ್ಪ ಇದನ್ನ ಮಾಡಿ ನೋಡು, ದಾನ ಮಾಡಿ ನೋಡು, ಪುಣ್ಯ ಮಾಡಿ ನೋಡು, ಯಾಗ ಮಾಡಿ ನೋಡು, ಯಜ್ಞ ಮಾಡಿ ನೋಡು, ಭಕ್ತಿ ಮಾಡಿ ನೋಡು, ಪೂಜಾ ಮಾಡಿ ನೋಡು, ಯೋಗ ಮಾಡಿ ನೋಡು, ಧ್ಯಾನ ಮಾಡಿ ನೋಡು ಅಂತ ನಮಗೊಂದಷ್ಟು ಮಾರ್ಗದರ್ಶನ ಮಾಡಿದ್ರು. ಸಣ್ಣ 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 ಪೆಟ್ಟಿಗೆಗಳು ಸಿಕ್ತಷ್ಟೇ. ನಮಗೆ ತಾತ್ಕಾಲಿಕವಾದ ಖುಷಿ, ತಾತ್ಕಾಲಿಕವಾದ ಆರೋಗ್ಯ, ತಾತ್ಕಾಲಿಕವಾದ ಸುಖಗಳು ಸಿಗ್ತಾ ಬಂತು. ಅಷ್ಟರಲ್ಲೇ ನಾವು ತೃಪ್ತಿ ಆಗ್ಬಿಟ್ಟು ಸಾಕು ಈ ಜನ್ಮಕ್ಕೆ, ಸಾಕು ಈ ಜನ್ಮಕ್ಕೆ ಅನ್ಕೊಂಡು ಮುಂದಕ್ಕೆ ಬಂದಿವಿ. ಆದ್ರೆ ಒಳಗಿರುವ ಆತ್ಮನಿಗೆ ಗೊತ್ತಾಗ್ತಾ ಇತ್ತು, ನಾನು ಕೇಳ್ತಿರೋದೇ ಬೇರೆ, ಇವ್ರು ಕೊಡ್ತಿರೋದೇ ಬೇರೆ. ನಾನು ಹುಡುಕ್ತಿರೋದು ಬೇರೆ, ಇವ್ರು ನನ್ನ ಹತ್ರ ಮುಂದೆ ತಂದಿಡ್ತಿರೋದು ಬೇರೆ. ನನಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ತೃಪ್ತಿ ಆಗುವಾತನಲ್ಲ ನಾನು. ಶಬ್ದದ ಅವಶ್ಯಕತೆ ಇಲ್ಲ, ನಾನು ನಿಶಬ್ದ ಸ್ವರೂಪ. ಸ್ಪರ್ಶದ ಅವಶ್ಯಕತೆ ಇಲ್ಲ, ಅಸ್ಪರ್ಶ ನಾನು. ರೂಪದ ಅವಶ್ಯಕತೆ ಇಲ್ಲ, ನಾನು ಬಿಂದು ಸ್ವರೂಪನೇ ಇದ್ದೀನಿ. ಗಂಧದ ಪರಿಮಳ ಅಲ್ಲ, ಪರಿಮಳ ಭರಿತನೇ ನಾನಿದ್ದೀನಿ. ರಸ ನನ್ನೊಳಗಡೆ ಅತೀಂದ್ರಿಯ ಸುಖದ ರಸವೇ ಏಕತಾನತೆಯಿಂದ ತುಂಬಿದೆ. ಈ ಹೊರಗಡೆ ಲೌಕಿಕದ ಸ್ಥೂಲ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಿಂದ ನಾನು ತೃಪ್ತನಾಗೋದಿಲ್ಲ. ಅವು ನನ್ನ ಹತ್ರಕ್ಕೆ ಬರೋದೂ ಇಲ್ಲ. ನಾನು ನಿರಾಕಾರ, ನಿರಾಧಾರ, ಅವಿನಾಶಿ, ಅನಾದಿ, ಸಂಪನ್ನತೆಯ ಸಂತೃಪ್ತಿಯಿಂದ ಕೂಡಿದಾತ. ನನಗೆ ಬೇಕಾಗಿರೋದು ಅತೀಂದ್ರಿಯ ಸುಖ, ನಿರಾಕಾರ ಸುಖ, ಅವಿಚ್ಛಿನ್ನ ಸುಖ ನನಗೆ ಬೇಕಾಗಿರೋದು. ಆದರೆ ಇವರು ಪ್ರಾಪ್ತಿ ಮಾಡಿಕೊಳ್ತಾ ಇರೋದು ಧ್ಯಾನದ ಮೂಲಕ, ಭಕ್ತಿಯ ಮೂಲಕ, ಪೂಜೆಯ ಮೂಲಕ, ಯಾಗ ಯಜ್ಞದ ಮೂಲಕ, ಸಂಪಾದನೆಯ ಮೂಲಕ ನನ್ನನ್ನು ಸಂತೃಪ್ತಗೊಳಿಸಲು ಸಾಧ್ಯವಿಲ್ಲ. ನಾನೇನಿದ್ರು ಕೂಡ ನನ್ನ ಸ್ವ ಸುಖದಿಂದಲೇ ನಾನು ಸಂತೃಪ್ತನಾಗಬೇಕು. ನನ್ನ ಸ್ವ ಅವಲಂಬನೆಯಿಂದಲೇ ನಾನು ಸಂತೃಪ್ತನಾಗಬೇಕು. ಸ್ವಾಧೀನದಿಂದಲೇ, ಸ್ವರೂಪದಿಂದಲೇ, ಸ್ವಮಾನದಿಂದಲೇ, ಸ್ವಸ್ಥಿತಿಯಿಂದಲೇ, ಸ್ವಸ್ಮೃತಿಯಿಂದಲೇ ನಾನು ಸಂಪನ್ನ ಆಗಬೇಕು. ಆದರೆ ಇವರು ಯಾರಿಗೂ ಕೂಡ ಈ ಸ್ವಸ್ಮೃತಿ ಆಗಲಿ, ಸ್ವಸ್ವರೂಪ ಆಗಲಿ, ಸ್ವಮಾನ ಆಗಲಿ, ಸ್ವಸ್ಥಿತಿ ಆಗಲಿ ಇವ್ರು ಯಾರಿಗೂ ಕೂಡ ಗೊತ್ತೇ ಇಲ್ಲ. ನನಗೆ ಬೇಕಾಗಿರೋದು ನನ್ನ ಸ್ಮೃತಿ, ನನಗೆ ಬೇಕಾಗಿರೋದು ನನ್ನ ಸ್ಥಿತಿ, ನನಗೆ ಬೇಕಾಗಿರೋದು ನನ್ನ ಸ್ವಮಾನ, ನನಗೆ ಬೇಕಾಗಿರೋದು ನನ್ನ ಸಂಪನ್ನತೆಯ ಅನುಭವ. ಆದ್ರೆ ಇಲ್ಲಿ ಎಲ್ಲರೂ ಕೊಡ್ತಾ ಇರೋದು ಸ್ಥೂಲ ಪಾತ್ರಕ್ಕಾಗಿ ಬೇಕಾಗಿರುವ ಒಂದಷ್ಟು ದಾನ ಪುಣ್ಯಗಳ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ ನಿಜ. ಆದರೆ ನನಗೆ ಒಳಗಡೆ ಆತ್ಮಕ್ಕೆ ಅತೀಂದ್ರಿಯ ಸುಖದ ಅನಿವಾರ್ಯತೆ ಅವಶ್ಯಕತೆ ಇದೆ. ನಾನೇ ಅತೀಂದ್ರಿಯ ಸ್ವರೂಪನಿದ್ದೀನಿ, ಆದರೆ ಅದರ ಸ್ಮೃತಿಯಿಂದ ವಂಚಿತನಾಗಿದ್ದೀನಿ. ಹಾಗಾಗಿ ಆ ಸ್ಮೃತಿಯ ಕೀಯನ್ನ ಸ್ವಯಂ ಪರಂಪಿತ ಪರಮಾತ್ಮನಲ್ಲದೆ ಮತ್ತಾರು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ನಾಟಕದಲ್ಲಿ. ಈಗ ಸ್ವಯಂ ಪರಂಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಆತ್ಮದ ಸ್ಮೃತಿಯ ಕೀಯನ್ನ ಕೊಟ್ಟು, ಸುಳಿವನ್ನ ಇಟ್ಟು ಅತೀಂದ್ರಿಯ ಸುಖದ ಖಜಾನೆಯನ್ನ ಪಡೆಯುವುದು ಹೇಗೆ ಅನ್ನುವ ಮಾರ್ಗದರ್ಶನವನ್ನ ಮಾಡುತ್ತಾ ಹೋಗಿದ್ದಾರೆ. ಈಗೊಂದು ದೊಡ್ಡ ಬ್ಯೂರು ಇದೆ ಅಂತ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಒಂದಿತ್ತು. ನಮ್ಮ ತಾತ ಬಹಳ ಆಗಿನ ಕಾಲಕ್ಕೆ ಒಂದಷ್ಟು ಒಳ್ಳೆ ಸಿರಿವಂತ ಕುಟುಂಬದಲ್ಲಿದ್ದವರು, ಜೊತೆಗೆ ತುಂಬ ಬಂಗಾರವನ್ನು ಮನೆಯಲ್ಲಿ ಇಟ್ಟುಕೊಂಡವರು, ಬೆಳ್ಳಿ ನಾಣ್ಯಗಳನ್ನು, ಬಂಗಾರದ ಆಭರಣಗಳನ್ನು ಸಾಕಷ್ಟು ಬಿಂದಿಗೆಗಳಲ್ಲಿ ತುಂಬಿಕೊಂಡಿದ್ರು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಒಂದು ತಿಜೋರಿ ಇತ್ತು. ಎಷ್ಟು ದೊಡ್ಡದು ಅಂದರೆ ಇಷ್ಟತ್ರ ಆ ತಿಜೋರಿ, ಒಂದು 4-5 ಫೀಟ್ ತಿಜೋರಿ, 5 ಫೀಟ್ ತಿಜೋರಿ ಒಳಗಡೆ 1.5 ಫೀಟ್ ಅದನ್ನ ಅಡಿ ಹಾಕಿದ್ರು, ಫೌಂಡೇಶನ್ ಮಾಡಿದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಬ್ಯಾಂಕರ್ಗಳು, ಲಾಕರ್ಗಳು ಇರಲಿಲ್ಲ. ಮನೆಯಲ್ಲೇ ತಮ್ಮ ಒಂದೊಂದು ತಿಜೋರಿಯನ್ನೇ ಬ್ಯಾಂಕರ್ಗಳ ತರ ಮಾಡ್ಕೊಂಡಿದ್ರು. ಅದ್ರ ಲಾಕರ್ ನೋಡಿ ನನಗೆ ಎಷ್ಟು ಶಾಕ್ ಆಗಿತ್ತು ಚಿಕ್ಕ ಹುಡುಗನಿದ್ದಾಗ. ಅಂದ್ರೆ ಅದು ಕೀಗಳೇ ಇಷ್ಟಿಷ್ಟು ದೊಡ್ಡ ಕೀಗಳಿತ್ತು. ಅದನ್ನ ಹಾಕಿ ಅದನ್ನ ತೆಗಿಬೇಕಾದ್ರೆ ಅದು ಲಾಕ್ ಹಾಕೋದು ಹೆಂಗೆ ಅಂತ ನಮ್ಮಂತ ಹುಡುಗರು ಗೊತ್ತಾಗೋದಿಲ್ಲ, ಎಲ್ಲಿಂದ ಲಾಕ್ ಹಾಕ್ಬೇಕಿದು ಅಂತ. ನೋಡ್ಲಿಕ್ಕೆ ಸುಮ್ಮನೆ ಒಂದು ಚೌಕ ಡಬ್ಬ ತರ ಅಷ್ಟೇ. ಎಷ್ಟು ಭಾರ ಅಂದ್ರೆ ಅಷ್ಟು ಕಠಿಣವಾದ ಕಬ್ಬಿಣದಿಂದ ಮಾಡಿರುವಂತದ್ದು, ಅದು ಉಕ್ಕಿನಿಂದ ಮಾಡಿರುವಂತದ್ದು. ಅದನ್ನ ಹಿಂಗ ಸುಮ್ಮನೆ ಒಂದು 2 ಕಡೆ ಇತ್ತು ಕೀ, ಒಂದೇ ಕೀ ಹಾಕಿದ್ರೆ ಬರೋದಿಲ್ಲ. ಆ 2ನ್ನ ಹಿಂಗ ಸರಿಸಿ ಅಲ್ಲಿ ಕೀ ಹಾಕ್ಲಿಕ್ಕೆ ಜಾಗ, ಆ 2 ಕೀ ಹಾಕಿದ್ಮೇಲೆ ಮತ್ತೆ ಅವು 2ನ್ನ ತಿರುಗಬೇಕು. ತಿರುವಕ್ಕೆ 2 ಕೊಟ್ಟಿರ್ತಾರೆ ಚಕ್ರಗಳು, ಅವನ ಸರಿಯಾದ ದಿಕ್ಕಿನಲ್ಲಿ ತಿರುಗಬೇಕು. ಅದು ಸೆಟ್ ಮಾಡಿ ಆದ್ಮೇಲೆ ಒಳಗಡೆ, ಅದನ್ನು ತೆಗೆದ ಮೇಲೆ ಮತ್ತೆ ಇನ್ನೂ ಒಳಗಡೆ, ಅದನ್ನು ತೆಗೆದ ಮೇಲೆ ಇನ್ನೂ ಒಳಗಡೆ,
ಅಷ್ಟು ಅದಕ್ಕೆ ಒಂದಷ್ಟು ಓಪನ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಕೀ ಸಿಕ್ಕರು ಕೂಡ ಅಥವಾ ಬೇರೆ ಕೀ ತಂದ್ರು ಕೂಡ ಅದರ ಟೆಕ್ನಿಕ್ ಆ ಮಾಲೀಕನಿಗೆ ಬಿಟ್ಟರೆ ಮತ್ತಾರಿಗೂ ಗೊತ್ತಾಗಬಾರದು. ಅಷ್ಟರ ಮಟ್ಟಿಗೆ ಅದು ಒಂದು ಗುಪ್ತವಾದ ರಹಸ್ಯವಾದ ತಿಜೋರಿ ಅದಾಗಿತ್ತು. ನಮ್ಮ ತಾತ ಏನಾದರೂ ಒಂದಷ್ಟು ಯಾವುದಾದ್ರೂ ನಮ್ಮದು ಬೆಳೆಗಳು ಬಂದಾಗ ಅದನ್ನ ಮಾರ್ಕೊಂಡು ಬಂದು ಮಾರ್ಕೆಟಿಂದ ತಂದ ಹಣವನ್ನ ಅದರೊಳಗಡೆ ಇಡಲಿಕ್ಕೆ ಹೋಗ್ತಾರೆ ಇವತ್ತಂತ ನಮಗೆ ಗೊತ್ತಾಗ್ತಿತ್ತು ಅಂದ್ರೆ ನಾವು ಅವತ್ತು ಬೇಗನೆ ಬಂದು ಶಾಲೆಗೆ ಹೋಗೋದಿದ್ರೆ ಸ್ವಲ್ಪ ಲೇಟ್ ಆಗಿ ಇಲ್ಲ ಬರೋದಿದ್ರೆ ಶಾಲೆ ಮುಗಿಸ್ಕೊಂಡು ಬಂದಾದ್ರೂ ತಾತನ ಅದು ಯಾವಾಗ ಇಡ್ತಾರೆ ಯಾವಾಗ ತೆರೀತಾರೆ ಅದು ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ವಿ. ಮತ್ತು ಪ್ರತಿ ದೀಪಾವಳಿಗೂ ಅದರ ತೆಗೆದು ಪೂಜೆ ಮಾಡುವಂತ ಒಂದು ವಾಡಿಕೆ ಮನೆಯಲ್ಲಿ ಇತ್ತು. ಆ ಸಮಯದಲ್ಲಿ ನಾವು ಅದನ್ನ ನೋಡ್ತಾ ಇದ್ದೀವಿ. ಬೇರೆ ಸಮಯದಲ್ಲಿ ಅದನ್ನು ತೆಗಿತಾನೂ ಇರಲಿಲ್ಲ, ತೋರಿಸ್ತಾನೂ ಇರಲಿಲ್ಲ ನಮಗೆ. ಆ ತರ ಅದು ಅಷ್ಟು ಆಶ್ಚರ್ಯಕರವಾದ ಒಂದು ತಿಜೋರಿ ಆಗಿತ್ತು. ಅದ್ರ ಒಳಗಡೆ ಎಲ್ಲೆಲ್ಲಿ ಬಾಕ್ಸ್ ಇದಾವಂತ ಅವ್ರಿಗೆ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಅವರೆಲ್ಲ ತೆಗೆದು ತೋರಿಸಿದಾಗ ಅದು ಕಾಣಿಸ್ತಿತ್ತು. ಅದು ಈಗ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿದೆ. ಮೊನ್ನೆ ಹೋದಾಗ್ಲೂ ಕೂಡ ನಾವು ನೋಡಿಕೊಂಡು ಬಂದಿವಿ. ಮೊನ್ನೆನೆ ನಮ್ಮ ಚಿಕ್ಕಪ್ಪ ಈಗ ಒಂದು 10 ದಿನದ ಕೆಳಗಡೆ ಅದನ್ನೆಲ್ಲ ಮತ್ತೆ ಇನ್ನೊಂದು ಸರಿ ನೋಡುವ ಸೌಭಾಗ್ಯ ಬಂತು. ಅವಾಗೂ ಮತ್ತೆ ತೋರಿಸಿದ್ರು. ಅವಾಗಿನ ಕಾಲಕ್ಕೆ ಇಷ್ಟೆಲ್ಲ ಲಾಕರ್ಗಳ ವ್ಯವಸ್ಥೆ, ಅಷ್ಟು ಗುಪ್ತ ಲಾಕಿನ ವ್ಯವಸ್ಥೆ, ಬಂದೋಬಸ್ತು ಇತ್ತು ಅನ್ನೋದು ನೋಡಿದ್ರೇನೆ ಆಶ್ಚರ್ಯ ಆಗುತ್ತೆ ನಮಗೆ. ಅಷ್ಟು ಖುಷಿ ಅದು ಇದ್ರೆ. ಅಂತಹ ಒಂದು ಖಜಾನೆಯನ್ನ, ಒಂದು ಒಳಗಡೆ ಇರುವ ಒಂದು ಸಂಪತ್ತನ್ನ ಪಡಿಬೇಕು ಅಂದ್ರೆ ಹೇಗೆ ಅದರ ಮಾಲೀಕನಿಗೆ ಮಾತ್ರ ಅದರ ಒಂದು ಸುಳಿವುಗಳು, ಅದರ ಒಂದು ಚಾವೆಗಳು, ಅದರ ಒಂದು ಮಾರ್ಗದರ್ಶನ ಗೊತ್ತಿರುತ್ತೋ ಹಾಗೆ ಈ ಅತೀಂದ್ರಿಯ ಸುಖದ ಆತ್ಮದ ಖಜಾನೆಗಳು, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ, ಪವಿತ್ರತೆಯ ಖಜಾನೆಗಳನ್ನ, ಅತೀಂದ್ರಿಯ ಸುಖದ ಖಜಾನೆಯನ್ನ ಅನುಭವ ಮಾಡಬೇಕು ಅಂದ್ರೆ ಕೀ ಹಾಕಿದರೆ ಸಾಕಾಗೋದಿಲ್ಲ. ಸ್ಮೃತಿಯ ಕೀಯನ್ನು ಸಿಕ್ಕಿದೆ, ಆದ್ರೆ ಒಳಗಡೆ ಓದಂಗೆ ಒಂದೊಂದು ಲಾಕರ್ಗಳು, ಒಂದೊಂದು ಸೆಟ್ಟಿಂಗ್ಗಳು ಬರುತ್ತೆ. ಅದನ್ನು ಸರಿಯಾಗಿ ಮ್ಯಾಚ್ ಮಾಡಿದ್ರೆ ಮಾತ್ರ ಮತ್ತೆ ಒಳಗಿನ ಕೀ ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪರಮಾತ್ಮ ಬಂದು ಮೊದಲನೇ ದಿನನೇ ನಾವೆಲ್ಲ ಆತ್ಮರಿಗೆ ಸ್ಮೃತಿಯ ಚಾವಿಯನ್ನೇನೋ ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಮುಂದಿನ ಸುಳಿವುಗಳನ್ನ ಯಾವ ರೀತಿ ನಾವು ಅದನ್ನ ಜೋಡಿಸಬೇಕು, ಯಾವ ರೀತಿ ಅದನ್ನ ನಾವು ತೆಗಿಬೇಕು ಅನ್ನುವಂತ ಮಾರ್ಗದರ್ಶನವೇ ಈ ಪ್ರತಿನಿತ್ಯದ ಮುರುಳಿಯಾಗಿದೆ. ಆ ಮುರುಳಿಯಲ್ಲಿ ನಮಗೆ ಶ್ರೀಮತ ಸಿಗ್ತಾ ಹೋಗುತ್ತೆ. ಅದಕ್ಕೆ ಎಷ್ಟು ನಾವು ಶ್ರೀಮತವನ್ನ ಅಳವಡಿಸಿಕೊಳ್ಳುತ್ತೇವೆ, ಎಷ್ಟು ಶ್ರೀಮತವನ್ನ ನಾವು ಫಾಲೋ ಮಾಡುತ್ತೇವೆ, ಅಷ್ಟು ನಾವು ಒಳಗಡೆ ಆಳವಾದ ಆತ್ಮದ ಸುಖವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲಿಯ ತನಕ ನಾವು ಆತ್ಮದ ಅತೀಂದ್ರಿಯ ಸುಖವನ್ನ ಅನುಭವಿಸುವುದಿಲ್ವೋ, ನಿರಾಕಾರ ಸುಖವನ್ನು ನೋಡುವುದಿಲ್ವೋ, ಸ್ವಾವಲಂಬಿ ಸ್ವತೃಪ್ತಿ ಸಂತೃಪ್ತತೆಯ ಅನುಭವ ಆಗೋದಿಲ್ವೋ, ಅಲ್ಲಿಯ ತನಕ ನಾವು ಎಷ್ಟು ವರ್ಷ ಆಗಿರಲಿ ಜ್ಞಾನಕ್ಕೆ ಬಂದು, ಎಷ್ಟೇ ವರ್ಷದಿಂದ ನಾವು ಯೋಗ ಮಾಡಿದ್ರು ಅದು ಅಷ್ಟಾಗಿ ನಮಗೆ ಉಪಯೋಗ ಆಗಿದೆ ಅಂತ ಅನಿಸೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮದ ಅನುಭೂತಿಗಾಗಿನೇ ಆತುರಗೊಂಡಿದ್ದವರು, ಅತೀಂದ್ರಿಯ ಸುಖವನ್ನೇ ಅನುಭವ ಮಾಡಬೇಕು ಅಂತ ಪ್ರತಿಯೊಂದು ಆತ್ಮರು ಕಾಯ್ತಾ ಇರೋದು. ಸ್ವಾನುಭಾವ, ಸ್ವತೃಪ್ತಿ, ಸಂತೃಪ್ತತೆ, ಸಂಪನ್ನತೆ, ಸಂಪೂರ್ಣತೆ, ನಿರಾಧಾರತೆ, ನಿರಾಕಾರಿತೆ ಅನುಭವ ಮಾಡಬೇಕಾಗಿದೆ. ಅದನ್ನು ಅನುಭವ ಮಾಡಬೇಕು ಅಂದರೆ ಶ್ರೀಮತವನ್ನು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಾವು ಫಾಲೋ ಮಾಡಬೇಕಾಗ್ತದೆ. ಶ್ರೀಮತ ಅಂದರೆ ಬಹಳ ಜನ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಸ್ಥೂಲ ಶ್ರೀಮತ, ಇದು ಮೊದಲನೇ ಮೆಟ್ಟಿಲು. ಸ್ವಲ್ಪ ಮುಂದುವರೆದಂಗೆ ಸೂಕ್ಷ್ಮ ಶ್ರೀಮತ, ಇದು ಎರಡನೇ ಮೆಟ್ಟಿಲು. ಇನ್ನೂ ಮುಂದುವರೆದು ಇನ್ನೂ ಸ್ವಲ್ಪ ಇದರೊಳಗಡೆ ನೀವು ಆಸಕ್ತಿಯಿಂದ ಒಳಗಡೆ ಹೋದ್ರೆ ಮೂರನೇ ಮೆಟ್ಟಿಲು ನಿರಾಕಾರ ಶ್ರೀ. ಸ್ಥೂಲ ಶ್ರೀಮತ, ಸೂಕ್ಷ್ಮ ಶ್ರೀಮತ, ನಿರಾಕಾರ ಶ್ರೀಮತ, ಈ ಮೂರೂ ಶ್ರೀಮತಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಮಾತ್ರನೇ
ಆತ್ಮವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ. ಮೊದಲನೇ ಶ್ರೀಮತ ಸ್ಥೂಲವಾಗಿರುತ್ತೆ, ಬಹಿರಂಗದ ಆಚರಣೆಗಳಿರುತ್ತೆ, ಒಂದಷ್ಟು ಸಂಪ್ರದಾಯಗಳಿಂದ ಕೂಡಿರುತ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು, ಅಮೃತ ವೇಳೆ ಯೋಗ ಮಾಡೋದು, ಮುರಳಿ ಕ್ಲಾಸನ್ನು ಕೇಳೋದು, ಒಂದಷ್ಟು ತನುಮನ ಧನ ಸೇವೆಯನ್ನು ಮಾಡೋದು, ಮತ್ತೆ ನುಮಾಶಾಮ ಯೋಗ ಮಾಡೋದು, ರಾತ್ರಿ ಬಾಬಾರವರಿಗೆ ಚಾರ್ಟ್ ಒಪ್ಪಿಸೋದು, ಪ್ರತಿದಿನ ಆಹಾರ ಸ್ವೀಕಾರ ಮಾಡುವಾಗ ಸಾತ್ವಿಕತೆಯನ್ನು ಇಟ್ಟುಕೊಳ್ಳೋದು, ಬಾಬಾರವರ ನೆನಪಲ್ಲೇ ಅಡಿಗೆ ತಯಾರು ಮಾಡೋದು, ಬಾಬಾರವರ ನೆನಪಲ್ಲೇ ಊಟ ಮಾಡೋದು, ಬಾಬಾರವರ ನೆನಪಲ್ಲೇ ಕರ್ಮ ಮಾಡೋದು, ಬಾಬಾರವರ ನೆನಪಲ್ಲೇ ಓಡಾಡೋದು, ಪ್ರತಿಯೊಬ್ಬರನ್ನೂ ಕೂಡ ನಾವು ಸಹೋದರಾತ್ಮರಂತನೇ ಭಾವಿಸಿ ಅವರ ಜೊತೆ ಒಡನಾಡಿಕೊಂಡು ಇರೋದು. ಇದು ಮೊದಲನೆಯ ಸ್ಥೂಲ ಸಂಕ್ಷಿಪ್ತ ಶ್ರೀಮತ. ಇದು ಇನ್ನು ಬಹಳಷ್ಟು ಬರುತ್ತೆ, ಮಿನಿಮಮ್ ಇಷ್ಟು ಬೇಸಿಕ್. ಇದು ಒಬ್ಬ ಬ್ರಹ್ಮಕುಮಾರ್, ಒಬ್ಬ ಬ್ರಹ್ಮಕುಮಾರಿ ಅಂದ್ರೆ ಬೇಸಿಕ್ ಆಗಿ ಇಷ್ಟನ್ನ ಆಚರಣೆ ಮಾಡುವವರು. ಇದನ್ನ ಇವತ್ತು ಕನಿಷ್ಠ ನಾವು ಬ್ರಹ್ಮಕುಮಾರಿಸ್ ಎಷ್ಟು ಜನ ನಾವು ಫಾಲೋ ಮಾಡೋರು ಇದ್ದೀವಿ, ಅದರಲ್ಲಿ ಪ್ರತಿಶತ ಒಂದು 60%, 70% ಇದನ್ನು ಫಾಲೋ ಮಾಡ್ತಿದ್ದಾರೆ. ಮಾಡದೇ ಇದ್ರೆ ಅವರಿಗೆ ಇದ್ರೊಳಗಡೆ ಇರಕ್ಕಾಗಲ್ಲ. ಸುಮ್ಮನೆ ಇದ್ರೊಳಗೆ ಇದೀವಿ ಅಂತ ಹೇಳ್ಕೊಳ್ಬಹುದು, ಆದ್ರೆ ಇದ್ರೊಳಗಡೆ ಇರಲ್ಲ. ಅದಕ್ಕೆ ನಾನು 70% 60% ತಗೋತಾ ಇರೋದು. ಬಿಕೆ ಅಂತ ಎಲ್ಲರೂ ಗುರುತಿಸ್ಕೊಂಡಿದ್ದಾರೆ, ಇವರು ಓಂ ಶಾಂತಿ ಅವರಂತ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ, ಸುಮಾರು ವರ್ಷಗಳಿಂದಿದ್ದಾರೆ. ಆದ್ರೆ ಈ ಒಂದು ಶ್ರೀಮತ ಅವ್ರು ಫಾಲೋ ಮಾಡಲ್ಲ ಅಂದ್ರೆ ಅವರು ಜ್ಞಾನದಲ್ಲಿ ಇಲ್ಲ ಅಂತಾನೆ ಅರ್ಥ. ನಾನು 20 ವರ್ಷ ಆಯ್ತಣ್ಣವ್ರೆ, ನಾನು 10 ವರ್ಷ ಆಯ್ತಣ್ಣವ್ರೆ, ನಾನು ಹೆಂಗಿಲ್ಲ, ನಾನು ಇವಾಗೇನ ಶ್ರೀಮತ ಮಾಡ್ಲೇಬೇಕಂತೇನಿಲ್ಲ ನನಗೆ. ಹಾಗಿದ್ರೆ ಅವ್ರ ಲಕ್ಷಣ ಹೆಂಗಿರುತ್ತೆ? ಸ್ಥೂಲ ಶ್ರೀಮತವನ್ನ ಮಾಡ್ಲೇಬೇಕವರು. ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಇದು ಬೇಸಿಕ್. ಇದು ಸಾತ್ವಿಕ ಭೋಜನ, ಮುರಳಿ ಚಿಂತನೆ ಕೇಳುವುದು, ಯೋಗಾಭ್ಯಾಸ ಮಾಡುವುದು, ಅಮೃತ ವೇಳೆ ಎದ್ದೇಳುವುದು, ನಡೀತಾ ಓಡಾಡುತ್ತಾ ಶಿವಬಾಬರವ್ರ ನೆನಪಲ್ಲಿರುವುದು, ಆತ್ಮದ ಸ್ಮೃತಿಯಲ್ಲಿ ಇದ್ದುಕೊಂಡು ವ್ಯವಹಾರ ಮಾಡೋದು. ಮಿನಿಮಮ್ ಬೇಸಿಕ್ ಶ್ರೀಮತ ಇದನ್ನೇ ನಾವು ಫಾಲೋ ಮಾಡಲಿಲ್ಲ ಅಂತಂದ್ರೆ ನಾವು ಬಿಕೆ ಅಂತ ಹೇಳ್ಕೊಳ್ಬಹುದು, ಆದ್ರೆ ಆ ಬಿಕೆ ಲಿಸ್ಟ್ ಅಲ್ಲಿ ನಾವಿರೋಲ್ಲ. ಇದು ಸ್ಥೂಲ ಶ್ರೀಮತ. ಇದನ್ನೊಂದು 60ರಿಂದ 70% ಪರಿವಾರದವರು ಅಳವಡಿಸಿಕೊಂಡಿದ್ದಾರೆ, ನನ್ನ ಅಭಿಪ್ರಾಯ ಇದು. ಇನ್ನು ಇಷ್ಟಕ್ಕೆ ಮುಗಿತಾ ಅಂದ್ರೆ ಇವ್ರು 100% ಬಿಕೆನಾ, ಬ್ರಹ್ಮಕುಮಾರಿಸ ಇವರೇನಾ ಅಂದ್ರೆ ಅಲ್ಲ. ಬ್ರಹ್ಮಕುಮಾರಿಸ್ ಈಶ್ವರಿಯ ವಿಶ್ವವಿದ್ಯಾಲಯದ ಆರಂಭಿಕ ವಿದ್ಯಾರ್ಥಿಗಳು ಇವರು. ಇಷ್ಟನ್ನ ಮಾತ್ರ ಮಾಡ್ತಾ ಇದ್ದವರು. ಇಷ್ಟು ಬಿಟ್ಟು ಇದ್ರ ಮೇಲೆ ಇನ್ನೇನು ಇಲ್ಲ ಇವ್ರ ಹತ್ರ ಅಂದ್ಬಿಟ್ರೆ ಅವರು ವಿದ್ಯಾರ್ಥಿಗಳು, ಈಗ ವಿದ್ಯೆಯನ್ನು ಆರಂಭ ಮಾಡಿರೋರು. ಅಣ್ಣವ್ರು ಇವ್ರು 20 ವರ್ಷ ಆಯ್ತು, 30 ವರ್ಷ ಆಯ್ತು, ಎಷ್ಟು ವರ್ಷ ಬೇಕಾದ್ರೆ ಆಗಿರ್ಬೋದು, ಒಂದೇ ಕ್ಲಾಸಲ್ಲಿ ಇರಬಾರ್ದು ಅಂತ ಏನ್ ರೂಲ್ಸ್ ಇದೆಯಾ? 10 ವರ್ಷ ಆಯ್ತು ಶಾಲೆಗೆ ಹೋಗ್ಲಿಕ್ಕೆ, ಆದ್ರೆ ಎಷ್ಟನೇ ಕ್ಲಾಸು, 2ನೇ ಕ್ಲಾಸು. ಯಾಕೆ ಅಂದ್ರೆ ಏನು ಉತ್ತರ? ಯಾಕೆ 2ನೇ ಕ್ಲಾಸಲ್ಲಿ ಇರಬಾರ್ದು ಅಂತ ಏನು ರೂಲ್ಸ್ ಇದೆಯಾ? ಫೇಲ್ ಆದ್ರೆ 8 ವರ್ಷದಿಂದ ಫೇಲ್ ಆಗ್ತಾ ಬಂದ್ರೆ 2ನೇ ಕ್ಲಾಸಲ್ಲೇ ಇರ್ಬೋದು, ತಪ್ಪೇನಿದೆ? ಶಾಲೆ ಓದ್ತಾ ಇಲ್ವಾ? ಓದ್ತಾ ಇದ್ರೆ ಎಷ್ಟು ವರ್ಷ? 10 ವರ್ಷದಿಂದ ಎಷ್ಟನೇ ಕ್ಲಾಸು, 2ನೇ ಕ್ಲಾಸು ಅಂದ್ರೆ ಹಂಗೆ. ಇಲ್ಲೂ ಕೂಡ 10 ವರ್ಷ, 20 ವರ್ಷ, 30 ವರ್ಷದಿಂದ ಜ್ಞಾನದಲ್ಲಿ ಇದ್ರೂ ಕೂಡ ಮುಂದೆ ಪಾಸಾಗಿ ಅವ್ರು ಹೋಗ್ಲಿಲ್ಲ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ಲಿಲ್ಲ ಅಂದ್ರೆ ಬರೀ ಸ್ಥೂಲದಲ್ಲೇ ಇದ್ದಾರೆ ಅಂದ್ರೆ ಇನ್ನು LKG UKG ಇಲ್ಲ, 1 2 ಸೆಕೆಂಡ್ ಅಷ್ಟೇ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ ಇವರು. ಇದ್ರ ಮೇಲಿಲ್ಲ ಇವ್ರು ಯಾರು. 60-70% ಜನದಲ್ಲಿ ಒಂದಷ್ಟು ಜನಗಳು. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ, ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಎಲ್ಲಿದ್ದೀನಿ? ಇಷ್ಟನ್ನ ಮಾತ್ರ ಮಾಡೋರು ಫಸ್ಟ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಈಶ್ವರಿ ವಿಶ್ವವಿದ್ಯಾಲಯದವರು ಅಲ್ವಾ? ಹೌದು. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಏನಿವರು? ಆರಂಭಿಕ ವಿದ್ಯಾರ್ಥಿಗಳು. ಪರ್ಫೆಕ್ಟ್ ಅಲ್ಲ, ಪುರುಷಾರ್ಥಿಗಳು ಆರಂಭ ಮಾಡಿದ್ದಾರೆ. ಇವ್ರದ್ದು ಕ್ಲಾಸ್ ಇಷ್ಟು. ನೆಕ್ಸ್ಟ್ ಲೆವೆಲ್ ಏನು? ಸ್ಥೂಲ ಶ್ರೀಮತದ ಜೊತೆಗೆ ಸೂಕ್ಷ್ಮ ಶ್ರೀಮತ ಇದೆ ಇಲ್ಲಿ. ಏನ್ ಸೂಕ್ಷ್ಮ ಶ್ರೀಮತ?
ಬ್ರಹ್ಮ ಕುಮಾರ್ ನಡೆ, ನುಡಿ, ಆಚರಣೆ ಸರಳವಾಗಿರಬೇಕು, ಶಿಸ್ತುಬದ್ಧವಾಗಿರಬೇಕು, ಪವಿತ್ರವಾಗಿರಬೇಕು, ಸಾತ್ವಿಕವಾಗಿರಬೇಕು. ನಾವಾಡುವ ಮಾತು ಮಧುರವಾಗಿರಬೇಕು. ಇದು ಸೂಕ್ಷ್ಮ ನಿಯಮ. ಆಡುವ ಮಾತು ಅದು ಯಾರನ್ನು ನೋಯಿಸುವಂತಿರಬಾರದು. ಇದು ಸೂಕ್ಷ್ಮ ನಿಯಮ. ಆಡುವ ಮಾತು ಅದು ಪರಚಿಂತನೆ ಪರನಿಂದನೆಯದ್ದಾಗಿರಬಾರದು, ಪರದರ್ಶನದ್ದಾಗಿರಬಾರದು. ಇದು ಸೂಕ್ಷ್ಮ ಶ್ರೀಮತ. ಯಾವಾಗಲೂ ತನ್ನ ಆತ್ಮದ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರೋದು ಇದು ಸೂಕ್ಷ್ಮ ಶ್ರೀಮತ. ಸದಾ ಅಂತರ್ಮುಖಿಯಾಗಿರೋದು ಇದು ಸೂಕ್ಷ್ಮ ಶ್ರೀಮತ. ಸದಾ ಆತ್ಮದ ಸ್ಮೃತಿಯಲ್ಲಿದ್ದು ಬಾಬಾರವರ ನೆನಪಲ್ಲಿ ಸದಾಕಾಲ ಏಕಾಂಗಿ ಮೌನಿಯಾಗಿರೋದು ಇದು ಸೂಕ್ಷ್ಮ ಶ್ರೀಮತ. ಹಾಗಂತ ಪರಿವಾರ ಬಿಟ್ಟಿರ್ತಾರಂತಲ್ಲ, ಪರಿವಾರದ ಜೊತೆಗೆ ಸೇವೆಯ ಜೊತೆಗಿದ್ರೂ ಕೂಡ ಒಳಗಡೆ ಸದಾ ಆತ್ಮ ಪರಮಾತ್ಮರ ಸ್ಮೃತಿಯಲ್ಲಿ ಎಲ್ಲರನ್ನು ಆತ್ಮಿಕ ದೃಷ್ಟಿಯಿಂದ ನೋಡೋದು, ಆತ್ಮರಂತ ಭಾವಿಸಿ ಮಾತನಾಡೋದು, ಮಧುರವಾಗಿ ಮಾತಾಡೋದು, ಮೆಲುದನಿಯಲ್ಲಿ ಮಾತಾಡೋದು, ಗೌರವಯುತವಾದ ಮಾತುಗಳನ್ನಾಡೋದು, ಮೌಲ್ಯವಾದ ಶಬ್ದಗಳನ್ನು ಬಳಸೋದು ಇದು ಸೂಕ್ಷ್ಮ ಶ್ರೀಮತ. ಅಪ್ಪಿ ತಪ್ಪಿಯೂ ಕೂಡ ನಮ್ಮಲ್ಲಿ ಕೋಪ ಬರಬಾರದು, ಕರ್ಕಶವಾದ ಧ್ವನಿ ಬರಬಾರದು, ಕೂಗಾಟ ಚೀರಾಟ ಇರಲೇಬಾರದು, ಇನ್ನೊಬ್ಬರನ್ನ ನೋಯಿಸುವಂತೆ ಆಡಲೇಬಾರದು, ಕೆಟ್ಟ ಶಬ್ದಗಳಂತೂ ಡಿಕ್ಷನರಿಲಿ ಇರಲೇಬಾರದು ಇಡೀ ದಿನದಲ್ಲಿ. ಇದು ಸೂಕ್ಷ್ಮ ಶ್ರೀಮತ್. ನೋಡ್ಲಿಕ್ಕೆ ದೊಡ್ಡದಾಗಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾನು. ಆ ದೊಡ್ಡ ಸಂಸ್ಥೆಗೆ ತಕ್ಕಂತೆ ದೊಡ್ಡತನ ಇರಬೇಕಲ್ಲ. ಅದನ್ನ ನಿರೀಕ್ಷೆ ಮಾಡುತ್ತೆ ಸಮಾಜ, ಅದನ್ನ ನಿರೀಕ್ಷೆ ಮಾಡುತ್ತೆ ಜಗತ್ತು. ವಯಸ್ಸು ಚಿಕ್ಕದು ದೊಡ್ಡದು ಮುಖ್ಯ ಅಲ್ಲ, ಎಷ್ಟು ವರ್ಷದಿಂದ ಇದ್ದೀವಿ ಮುಖ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ದೊಡ್ಡವರಾಗಬೇಕು ಅಂತಲ್ಲ. ವಯಸ್ಸಾಗಿರೋರೆಲ್ಲ ದೊಡ್ಡವರಲ್ಲ, ಬಹಳ ವರ್ಷಗಳಿಂದ ಜ್ಞಾನದಲ್ಲಿ ಇರೋರೆಲ್ಲ ದೊಡ್ಡವರಲ್ಲ. ದೊಡ್ಡ ಮನಸ್ಸು ಇರುವವರು ದೊಡ್ಡವರು. ಯಾರಲ್ಲಿ ಸಣ್ಣ ಬುದ್ಧಿ ಇದೆಯೋ ಅವರು ಸಣ್ಣವರು. ಅವರು ಎಷ್ಟು ವರ್ಷದವರಾದರೂ ಆಗಿರ್ಲಿ, ಎಷ್ಟು ವರ್ಷದಿಂದ ಬೇಕಾದ್ರೂ ಮಾರ್ಗದಲ್ಲಿ ಇರಲಿ. ಸಣ್ಣ ಮನಸ್ಸಿರುವವರು ಸಣ್ಣವರು, ದೊಡ್ಡ ಮನಸ್ಸಿರುವವರು ದೊಡ್ಡವರು. ಸದಾ ಸರ್ವರ ಚಿಂತನೆ, ಸರ್ವರ ಹಿತವನ್ನ ಬಯಸುವವರು ದೊಡ್ಡವರು, ಸ್ವಾರ್ಥವನ್ನ ಬಯಸುವವರು ಸಣ್ಣವರು. ಇನ್ನೊಬ್ಬರ ಒಳಿತನ್ನ ಬಯಸುವವರು ದೊಡ್ಡವರು, ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಉರುಕೊಳ್ಳುವವರು ಸಣ್ಣವರು. ಸ್ವಚಿಂತನೆಯನ್ನ ಮಾಡುವವರು ದೊಡ್ಡವರು, ಪರಚಿಂತನೆಯನ್ನ ಮಾಡುವವರು ಸಣ್ಣವರು. ಸಿಂಪಲ್ ಆಗಿದೆ ಶ್ರೀಮತ. ಇದು ಸೂಕ್ಷ್ಮ ಶ್ರೀಮತ. ನಮಗೆ ನಾವು ಚೆಕ್ ಮಾಡ್ಕೊಳಕ ಬೇರೆಯವ್ರಿಗೆ ಇವ್ರು ಹಿಂಗಿದಾರ ನೋಡಿ, ಇವ್ರು ಹಿಂಗಿದಾರ ನೋಡು, ಬೇರೆಯವ್ರನ್ನ ಅಳಿಯೋದಕ್ಕಲ್ಲ ಇದು ಮಾಪನ. ಲಿಂಗರಾಜಣ್ಣವ್ರು ಹೇಳಿದ್ರು ಸೂಕ್ಷ್ಮ ಶ್ರೀಮತ ನೋಡಿ, ಇವ್ರ ಹತ್ರ ಇಲ್ಲ, ಇವ್ರ ಹತ್ರ ಇಲ್ಲ, ಅವ್ರಿಗೆ ಬೆರಳು ಮಾಡಕ್ಕಲ್ಲ ನಾನು ಹೇಳ್ತಾ ಇರೋದು. ನಾನು ನಿಮಗೂ ಹೇಳ್ತಾ ಇಲ್ಲ, ನನಗೆ ನಾನು ಚೆಕ್ ಮಾಡ್ಕೊಳ್ಳೋದಕ್ಕೆ ಇದು ಚಿಂತನೆ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳೋದಷ್ಟೇ. ಇದು ಒಂದು ಮಿರರ್. ಜ್ಞಾನ ಅನ್ನೋದೊಂದು ಕನ್ನಡಿ. ಇದು ನಾನು ನೋಡ್ಕೊಂಡ್ರೆ ನನ್ನ ಮುಖ ಕಾಣುತ್ತೆ, ನನ್ನ ಮುಖದ ಮೇಲೆ ಇರುವಂತ ಕಪ್ಪು ಕಲೆಗಳನ್ನ ಒರೆಸ್ಕೊಂಡು ನೀಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡುತ್ತೆ. ನಿಮ್ಮ ಮುಖವನ್ನ ನೀವು ನೋಡ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನ ಒರೆಸ್ಕೊಂಡು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಲಿಂಗರಾಜಣ್ಣವ್ರ ಮುಖ ನೋಡ್ಕೊಂಡ್ರೆ ಲಿಂಗರಾಜಣ್ಣವ್ರದ್ದು ಸರಿ ಹೋಗುತ್ತೆ, ನೀವು ನೋಡ್ಕೊಂಡ್ರೆ ನಿಮ್ಮದು ಸರಿ ಹೋಗುತ್ತೆ. ಇದು ದರ್ಪಣ. ಜ್ಞಾನ ಅನ್ನೋದು ದರ್ಪಣ. ಇದು ಹಾಗೆ ನಾನು ಪ್ರತಿಯೊಂದು ಚಿಂತನೆಗಳನ್ನ ಮೊದಲು ನಾನು ಅಳವಡಿಸಿಕೊಳ್ಳೋದಕ್ಕೆ, ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ನಾನು ಚಿಂತನೆ ಮಾಡ್ತೀನಿ. ಹಾಗೆ ನೀವು ಇದು ನಿಮಗೆ ಅಂತ ಚಿಂತನೆ ಮಾಡಬೇಕಲ್ಲ ಹೊರತಾಗಿ ಚಿಂತನೆಗಳು ಯಾವುದು ಪರಚಿಂತನೆ ಆಗಬಾರದು. ಬೇರೆಯವರ ದೃಷ್ಟಿಯಿಂದ ನಾವು ಮಾತಾಡಬಾರದು. ನನ್ನ ಅಂತರಂಗದ ಪರಿವರ್ತನೆಗಾಗಿ ನಾನು ಚಿಂತನೆ ಮಾಡಿದ್ರೆ ನಾನು ಸ್ವಚಿಂತಕ, ಶುಭ ಚಿಂತಕ, ದೊಡ್ಡವರಾಗ್ತೀವಿ. ಇದು ಸೂಕ್ಷ್ಮ ಶ್ರೀಮತ. ಬಹಳ ಇದು ಕೊರತೆ ಇದೆ. ಅದು ಈ ಸಮಯದಲ್ಲಿ ಇಲ್ಲಿಯ ತನಕ ಇರಲಿಲ್ಲ ಅಷ್ಟು. ನಾನು ನೋಡ್ದಂಗೆ ಇಲ್ಲಿಯ ತನಕ ಸುಮಾರು ಯಜ್ಞದಲ್ಲಿ ಎಷ್ಟು ಸೀನಿಯರ್ಸ್ ನಾವು ನೋಡ್ತಾ ಬಂದಿದ್ದೀವಿ.
ನಮಗೆಲ್ಲ ಹಿರಿಯ ಟೀಚರ್ಸ್ಗಳು, ಹಿರಿಯ ಪರಿವಾರದ ಅಣ್ಣಂದರು ಅಕ್ಕಂದರು ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಅವರಲ್ಲಿ ಒಂದಷ್ಟು ಸೌಮ್ಯ ಸ್ವಭಾವ, ವಿಶಾಲ ಭಾವ, ಒಂದಷ್ಟು ನಮ್ಮವರು ಅನ್ನುವ ಒಪ್ಪಿಕೊಳ್ಳುವಿಕೆ, ಬಹಳ ಒಂದು ಮುಗ್ಧ ಮನಸ್ಸು ಉಳಿದಿತ್ತು. ಆದರೆ ಲಾಸ್ಟ್ ಕಡೆಗೆ ಬಂದ್ಬಿಟ್ಟಿದ್ವಿ ನಾವು, ಒಂದಷ್ಟು ಬಾಲ ಉಳ್ಕೊಂಡ್ಬಿಟ್ಟಿದ್ವಿ ನಾವು. ಈಗ ಯಜ್ಞದಲ್ಲಿ ನಮಗೆ ಅಸಹನೆ ಬಹಳ ಆಗೋಗಿದೆ, ಅಸಂತುಷ್ಟತೆ ಬಾಳಿದೆ, ಒಂಥರ ನಿರಾಶೆ ಇದೆಯೋ, ಜುಗುಪ್ಸೆ ಇದೆಯೋ, ಬೇಸರ ಇದೆಯೋ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಇವೆಲ್ಲವೂ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಈಗ ನೋಡ್ಲಿಕ್ಕೆ ವೇಷ ಮಾತ್ರ ಉಳ್ಕೊಂಡಿದೆ, ಸಂಸ್ಥೆ ಅದೇ ಇದೆ, ಸಂಸ್ಥೆ ಒಳಗಡೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಸಂಸ್ಥೆಯವರು ಅಂತ ಹೇಳ್ಕೊಂಡು ಓಡಾಡ್ತಾ ಇದೀವಿ, ಟ್ಯಾಗ್ ಹಾಕೊಂಡು ಅದು ಕೊಡ್ತಾರಲ್ಲ ಯಾವುದೋ ಒಂದು ಸಂಸ್ಥೆಗೆ ಐಡೆಂಟಿಟಿ ಕಾರ್ಡ್, ಹಂಗೆ ನಾವು ಈಶ್ವರ್ಯ ವಿಶ್ವವಿದ್ಯಾಲಯದವ್ರಂತ ಐಡೆಂಟಿಟಿ ಕಾರ್ಡ್ ಏನೋ ಸಿಕ್ಬಿಟ್ಟಿದೆ. ಸ್ಟಡಿ ಮಾತ್ರ ಇಲ್ಲ. ಅವ್ರು ಹೋಗ್ತಾರಂತ ನಾವು ಹೋಗೋದು, ಅವ್ರು ಮಾಡ್ತಾರಂತ ನಾವು ಮಾಡೋದು. ಇನ್ನೊಬ್ರನ್ನ ನೋಡಿ ಇನ್ನೊಬ್ರನ್ನ ಮೆಚ್ಚೋದಕ್ಕೆ, ಅಕ್ಕಪಕ್ಕದವ್ರನ್ನ ಮೆಚ್ಚೋದಕ್ಕೆ, ಸಮಾಜವನ್ನ ಮೆಚ್ಚೋದಕ್ಕೆ, ನಾವು ಒಳ್ಳೆಯವರಂತ ಗುರುತಿಸ್ಕೊಳ್ಳೋದಕ್ಕೆ, ಒಳ್ಳೆಯವರಂತ ತೋರಿಸ್ಕೊಳ್ಳೋದಕ್ಕೆ ಇದರಲ್ಲಿ ಬಂದು ಸೇರಿಕೊಳ್ಳೋರ ಸಂಖ್ಯೆ ಹೆಚ್ಚಾಗೋಗಿದೆ. ಅಷ್ಟೇ ಅಲ್ಲ, ಭಗವಂತನ ಪರಿವಾರವನ್ನ ವೈಯಕ್ತಿಕ ವ್ಯವಹಾರಕ್ಕೆ ಬಳಸ್ಕೊಳ್ಳುವಷ್ಟರ ಮಟ್ಟಿಗೆ ಸಣ್ಣತನಕ್ಕೆ ಇಳಿದು ಬಿಟ್ಟಿದ್ದೀವಿ. ಬದುಕೋದಕ್ಕೋಸ್ಕರ, ಬೆಳೆಯೋದಕ್ಕೋಸ್ಕರ, ಸ್ಥಾನಮಾನಕ್ಕೋಸ್ಕರ, ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ಪರಿವಾರವನ್ನ, ಪರಮಾತ್ಮನನ್ನು ಸಹ, ಯಾಕಂದ್ರೆ ನಮ್ಮನ್ನು ಒಳ್ಳೆಯವರು ಅನ್ಕೊಂಡ್ಬಿಡ್ಲಿ ಜನ ಅಂತ ಬಳಸ್ಕೊಳ್ತೀವಿ. ಅಂದ್ರೆ ಎಷ್ಟು ಸಣ್ಣ ಮನುಷ್ಯರಾಗ್ಬಿಟ್ಟಿದೀವಿ ನಾವು. ಎಲ್ಲಿದೆ ಸೂಕ್ಷ್ಮ ಶ್ರೀಮತ? ಎಲ್ಲರೂ ಅಲ್ಲ, ಕೆಲವರಂತೂ ತುಂಬಾ ಸೂಕ್ಷ್ಮ ಶ್ರೀಮತ. ಒಬ್ಬ ಬ್ರಾಹ್ಮಣ ಆತ್ಮ ಅಂದ್ರೆ ಸರಳವಾಗಿರಬೇಕು, ಸಿಂಪಲ್ ಆಗಿರಬೇಕು, ಸಾತ್ವಿಕವಾಗಿರಬೇಕು, ಮಧುರವಾಗಿರಬೇಕು, ಆತ್ಮಿಕ ದೃಷ್ಟಿ, ಆತ್ಮೀಯ ವಾತಾವರಣ, ಆತ್ಮೀಯತೆ, ಆತ್ಮೀಯ ಶುಭಚಿಂತನ, ಆತ್ಮೀಯ ಪ್ರೀತಿ, ಆತ್ಮೀಯ ವ್ಯವಹಾರ, ಬಹಳ ಎಲ್ಲರ ಬಗ್ಗೆ ಕಾಳಜಿ ಇರುವಂತಹ ವಿಶಾಲ ಹೃದಯವನ್ನು ಉಳ್ಳಂತಹ ವ್ಯಕ್ತಿತ್ವವನ್ನು ಇಟ್ಟುಕೊಳ್ಳೋದು ಸೂಕ್ಷ್ಮ ಸಂಸ್ಕಾರ. ಯಾರಲ್ಲಿ ಸೂಕ್ಷ್ಮ ಸಂಸ್ಕಾರ ಇದೆಯೋ ಅವರಿಂದ ಅನೇಕರ ಪರಿವರ್ತನೆ ಆಗುತ್ತೆ. ಅವ್ರನ್ನ ನೋಡಿ ಜ್ಞಾನಕ್ಕೆ ಬರ್ತಾರೆ, ಅವ್ರನ್ನ ನೋಡಿ ಅಳವಡಿಸಿಕೊಳ್ಳುತ್ತಾರೆ, ಅವ್ರನ್ನ ನೋಡಿ ನಾವು ಹಿಂಗಾಗಬೇಕಲ್ಲ ಅಂತ ಅನ್ಕೊಳ್ತಾರೆ ಬಹಳಷ್ಟು ಆತ್ಮ. ಪರಿವಾರದಲ್ಲಿ ಇರೋರಿದ್ರೆ ನೋಡಿ, ಅವರು ಪರಿವಾರದಲ್ಲಿ ಇದ್ದುಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರೆ, ನಾವು ಯಾಕೆ ಮಾಡಬಾರದು ಅಂತನೂ ಕೂಡ ಎಷ್ಟೋ ಜನ ಜ್ಞಾನಕ್ಕೆ ಬರ್ತಾರೆ. ಇದು ಸೇವೆ ಆಗತ್ತೆ. ಯಾರಲ್ಲಿ ಸ್ಥೂಲ ಶ್ರೀಮತದ ಜೊತೆಗೆ ಸೂಕ್ಷ್ಮ ಶ್ರೀಮತ ಇದೆಯೋ ಅವರಿಂದ ಸೇವೆ ತನ್ನಿಂದ ತಾನ ಆಗುತ್ತೆ. ಅವ್ರು ಮಾಡ್ಬೇಕಂತ ಏನಿಲ್ಲ ಸೇವೆ. ಅವ್ರನ್ನ ನೋಡಿ ಜನ ಆಲ್ರೆಡಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪರಿವಾರದಲ್ಲಿರೋರು ಕೆಲವರು ನೋಡಿದ್ರೆ ಇವ್ರು ಬಂದಿದಾರಂತ ಇನ್ನೊಬ್ರು ಬಂದಿದಾರಂತ ಮತ್ತೊಬ್ರು ಬರ್ತಾ ಹೋಗ್ತಾರೆ. ಆದ್ರೆ ಅವ್ರು ಬರೋದು ಇಲ್ಲೇನೋ ಇದೆ ಅಂತ ಬರಬಾರದು. ನಿಮ್ಮ ಬದಲಾವಣೆ ನೋಡಿ, ನಿಮ್ಮ ಮಾತು, ನಯ, ವಿನಯ, ಆದರ್ಶ ವ್ಯಕ್ತಿತ್ವವನ್ನು ನೋಡಿ ಬಂದವದ್ರೆ ನಿಮ್ಮಿಂದ ಸೇವೆ ಆಗುತ್ತೆ. ಇಲ್ಲ ನಿಮ್ ತರ ಇಲ್ಲೇನೋ ಇದೆ ಅಂತ ಅವರು ಬಂದ್ರೆ ನಿಮ್ಮಿಂದ ಅದು ಸೇವೆ ಆದಂಗಲ್ಲ. ಬಲೆ ನೀವೇ ಕರ್ಕೊಂಡು ಬರ್ಬೋದು ಅವ್ರನ್ನ, ನಿಮ್ಮನ್ನ ನೋಡಿನೇ ಅವ್ರು ಈ ಕಡೆ ಬಂದಿರ್ಬೋದು, ಆದ್ರೆ ಅವ್ರಿನ್ನೇನೋ ಇಂಟೆನ್ಷನ್ ಇಟ್ಕೊಂಡು ಬಂದ್ಬಿಡ್ತಾರೆ. ಇಲ್ಲಿ ಹೋಗೋದ್ರಿಂದ ನನಗೇನೋ ಹೆಸರು ಬಂದ್ಬಿಡುತ್ತೆ, ಇಲ್ಲಿ ಹೋಗೋದ್ರಿಂದ ಏನೋ ಒಂದಷ್ಟು ನನಗೆ ಸಿಕ್ಬಿಡುತ್ತೆ. ಆ ರೀತಿಯಾಗಿ ಬಂದವರು ಅದು ನಿಮ್ಮ ಸೇವೆಯಿಂದ ಬಂದಂಗಲ್ಲ. ಬಲೆ ನಿಮಿತ್ತ ನೀವಾಗಿರ್ಬೋದು, ಒಂದಷ್ಟು ಪರ್ಸೆಂಟೇಜ್ ಸಿಗಬಹುದು, ಆದ್ರೆ ನಿಮ್ಮ ವ್ಯಕ್ತಿತ್ವ ನೋಡಿ, ನಿಮ್ಮ ಗುಣ ನೋಡಿ, ನಿಮ್ಮ ಮಾತುಗಳು ಕೇಳಿ ಅವ್ರು ಬರಬೇಕು. ಆವಾಗ ನಿಮ್ಮಿಂದ ಸೇವೆ ಆದಕ್ಕೆ. ಆ ಥರ ವ್ಯಕ್ತಿತ್ವ ನಮ್ಮದಾಗಬೇಕು ಅಂದರೆ ನಾವು ಸೂಕ್ಷ್ಮ ಶ್ರೀಮತವನ್ನು ಧಾರಣೆ ಮಾಡಿಕೊಳ್ಳೇಬೇಕು. ಇದರಲ್ಲಿ ನನಗೆ ಹೇಳೋದಕ್ಕೂ ಕೂಡ ಬೇಜಾರಾಗತ್ತೆ. ಎಷ್ಟು ಹಿಂದೆ ಬಿದ್ದಿದ್ದೀವಿ ನಾವು ಅಂದರೆ ಪರಿವಾರದಲ್ಲಿ ಸ್ಥೂಲ ಶ್ರೀಮತವನ್ನೇ 100 ಜನ ನಾವು ಬ್ರಹ್ಮ ಕುಮಾರಿಸ್ ಅಂತ ಹೇಳ್ಕೊಳ್ಳೋರು ಇದೀವಿ ಅಂದ್ರೆ ಅದರಲ್ಲಿ 60ರಿಂದ 70 ಜನ ಮಾತ್ರನೇ. ನನ್ನ ಅಭಿಪ್ರಾಯ ಇದು, ಮತ್ತೆ ಅಥೆಂಟಿಕ್ ಆಗಿ ಹೇಳ್ತಾ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. 60ರಿಂದ 70 ಜನ, 100ರಲ್ಲಿ 60ರಿಂದ 70 ಜನ ಸ್ಥೂಲ ಶ್ರೀಮತವನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋರಿದ್ದಾರೆ. 100% ಅಲ್ಲ, ಒಟ್ಟು ಫಾಲೋ ಮಾಡೋರಿದ್ದಾರೆ.
60-70 ಜನ. ಸ್ಥೂಲದ ಜೊತೆಗೆ ಸೂಕ್ಷ್ಮ ಮಾಡೋರು 10% ಸಿಗಲಿಕ್ಕೆ ಕಷ್ಟ ಇದೆ. 100ಕ್ಕೆ 10 ಜನ ಏನನ್ನವ್ರೆ ಹಿಂಗೆ ಹೇಳ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಒಳಗಡೆ ಇನ್ನೂ ಕೋಪ, ಇನ್ನೂ ಪರಚಿಂತನೆ, ಇನ್ನೂ ವ್ಯರ್ಥ, ಇನ್ನೂ ಒಳಗಡೆ ಅಸೂಯೆ, ದ್ವೇಷ, ಚಿಂತೆ, ಭಯ ಇವೆಲ್ಲ ಇರೋದಿಲ್ಲ. ಸೂಕ್ಷ್ಮ ಶ್ರೀಮತ ಇದ್ದಲ್ಲಿ ಭಯ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಬೇಜಾರಿಲ್ಲ, ನಿರಾಶೆ ಇಲ್ಲ. ಯಾಕಂದ್ರೆ ಸತ್ಯ ತಿಳಿದ ಮೇಲೆ ಬಹಳ ಸೂಕ್ಷ್ಮ ಆಗ್ಬಿಡ್ತಾನೆ ಮನುಷ್ಯ. ಏನ್ರಿ ಅವ್ರು ಎಷ್ಟು ಸೂಕ್ಷ್ಮ ಇದಾರೆ ನೋಡ್ರಿ ಅಂತಾರೆ. ಸೂಕ್ಷ್ಮ ಅಂದ್ರೆ ಇದೆ ಆಂತರಿಕ ಶ್ರೀಮತ, ಇದು ಆಂತರಿಕ ಪರಿವರ್ತನೆ, ಇದು ಬಹಿರಂಗದ ಆಚರಣೆ ಬಹಿರಂಗದ ಸ್ಥೂಲ ಶ್ರೀಮತ, ಅಂತರಂಗದ ಆಚರಣೆ ಅಂತರಂಗದ ಶ್ರೀಮತ. ಇದನ್ನ ದಾಟಿದ ಮೇಲೆ ಸ್ಥೂಲದ ಜೊತೆಗೆ ಸೂಕ್ಷ್ಮದ ಅಭ್ಯಾಸ ಮಾಡ್ತಾ 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 ಸತ್ಯದ ಸುಳಿವಿನ ಕೀ ಸಿಗುತ್ತೆ ಅವರಿಗೆ. ಸತ್ಯದ ಸುಳಿವಿನ ಕೀ ಸಿಕ್ಕಾಗ ಬಂದು ನಿಧಾನವಾಗಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಓಪನ್ ಮಾಡಿದ್ರೆ ಅವರು ನಿರಾಕಾರ ಶ್ರೀಮತಕ್ಕೆ ಬರ್ತಾರೆ. ನಿರಾಕಾರ ಶ್ರೀಮತ್ ಅಂದ್ರೆ ನಮ್ಮನ್ನ ನಾವು ಆತ್ಮದ ಚಾವಿ, ಸ್ಮೃತಿಯ ಚಾವಿಯನ್ನು ಸಿಕ್ಕಿದೆ, ಆತ್ಮ ಅಂತ ತಿಳಿದಾಗಿದೆ. ಎಷ್ಟು ಪರಮಾತ್ಮನ ಮೇಲೆ ನಮಗೆ ನಂಬಿಕೆ ಇದೆಯೋ, ಪರಮಾತ್ಮನ ಬಗ್ಗೆ ನಿಶ್ಚಯ ಇದೆಯೋ, ಪರಮಾತ್ಮನ ಬಗ್ಗೆ ಗೌರವ ಇದೆಯೋ, ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವ, ನಿಶ್ಚಯ ನಿನ್ನಾತ್ಮದ ಮೇಲೆ ಬಂದಾಗ. ನಾನಾತ್ಮ ಜ್ಯೋತಿ ಸ್ವರೂಪ ಹೇಳ್ಕೊಳ್ಳೋದು ಅನ್ಕೊಳ್ಳೋದು ಸ್ಮೃತಿ, ಆದರೆ ಆ ಸ್ವರೂಪ ಆಗಬಹುದು. ಇದು ನಿರಾಕಾರ ಶ್ರೀಮತ್. ಆ ಸ್ವರೂಪದಲ್ಲೇ ಇರೋದು. ನಾನು ಬಿಂದು, ನಾನು ಜ್ಯೋತಿ ಅಂತಾನೆ, ನನಗಿನ್ನೇನು ಕಾಣಿಸ್ಬಾರ್ದು. ಈ ಶರೀರ ಒಂದು ಮನೆ ತರ ಕಾಣಿಸ್ಬೇಕು, ನಾನು ಮಾಲೀಕನ ತರ ಕಾಣಿಸ್ಬೇಕು. ಈ ಶರೀರ ಸಪರೇಟ್, ನಾನು ಸಪರೇಟ್ ಆಗಿ ಕಾಣಿಸ್ಬೇಕು. ಆ ಸ್ವರೂಪದಲ್ಲಿ ಬರಬೇಕು. ಅಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ಮುಕ್ತವಾದ ಅತೀಂದ್ರಿಯ ಆನಂದವನ್ನು ಅನುಭವಿಸಿ ಸಂತೃಪ್ತ ಆಗ್ಬಿಟ್ಟಿರ್ಬೇಕು ಆತ್ಮ. ಸದಾ ಸ್ಮೃತಿ ಸ್ವರೂಪರಾಗಿರ್ಬೇಕು. ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ಅದೇ ಆತ್ಮ 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 ಆತ್ಮದ ಅಭ್ಯಾಸ. ನಿರಾಕಾರ ಶ್ರೀಮತನೇ अपने को आत्मा समझ मुझे भाव को याद करो. ಆದ್ರೆ ಇದು 5 ನಿಮಿಷ ಅಮೃತ ವೇಳೆ ನಮಶ್ಯಾಮ ಅಷ್ಟಕ್ಕೆ ಅಲ್ವಲ್ಲ, 24x7. ಆ ಟೈಮಿಗೆ ಮಾತ್ರ ಆತ್ಮ ಆಗ್ತೀವ ನಾವು? ಇಲ್ಲ, 24x7 ನನ್ನ ಆತ್ಮನೇ, ಆತ್ಮದ ಜ್ಯೋತಿ ಸ್ವರೂಪನೇ, ಸ್ವಧರ್ಮ ಶಾಂತಿ, ಸದ್ಗುಣಗಳೇ ನನ್ನದು, ಸಂಪನ್ನನೇ ನಾನು, ಸಂತೃಪ್ತನಾಗಿದ್ದೇನೆ. ಎಷ್ಟೊತ್ತು? 24x7. ಅರ್ಥಾತ್ ಪ್ರತಿಕ್ಷಣ ನಿರಂತರ ನಿತ್ಯೋತ್ಸವದಂತೆ ಆತ್ಮದ ಆನಂದದಲ್ಲಿ, ನಿರಾಕಾರ ಆನಂದದಲ್ಲಿ, ನಿರಾಧಾರದಲ್ಲಿ, ಸ್ವಾವಲಂಬಿಯಲ್ಲಿ, ಸಂತೃಪ್ತತೆಯಲ್ಲಿ ಆತ್ಮದ ಅನುಭೂತಿ ಮಾಡ್ತಾ ಪರಮಾತ್ಮನ ನೆನಪಲ್ಲಿ ಇದ್ದು ಪಾತ್ರವನ್ನ ಸಾಕ್ಷಿಯಾಗಿ ಅಭಿನಯಿಸುವ ಸ್ಥಿತಿ, ಇದು ನಿರಾಕಾರ ಶ್ರೀಮತ್. ಇದನ್ನೇ ಬೀಜ ರೂಪ ಸ್ಥಿತಿ, ಬಿಂದು ರೂಪ ಸ್ಥಿತಿ, ಸಾಕ್ಷಿ ಸ್ಥಿತಿ, ಅಶರೀರಿ ಸ್ಥಿತಿ, ಡಿಟ್ಯಾಚ್ ಸ್ಥಿತಿ, ಬಾಪ್ ಸಮಾನ ಸ್ಥಿತಿ ಅಂತ ಹೇಳಿದ್ದು. ಇದು ನಿರಾಕಾರ ಶ್ರೀಮತ್. ಇದರಲ್ಲಿದ್ದವ್ರು ಹೆಂಗಿರ್ತಾರೆ? ಸದಾ ಲೈಟ್, ಸದಾ ಮೈಟ್. ಈ ಜಗತ್ತಲ್ಲಿ ಇದ್ದಂಗಿರ್ತಾರೆ, ಆದರೆ ಇರೋದಿಲ್ಲ. ಯಾವಾಗ ಬೇಕಾದ್ರೂ ಈ ಶರೀರದಲ್ಲಿ ಬರ್ಬೋದು, ಹೋಗ್ಬೋದು. ಅಶರೀರಿ ಸ್ಥಿತಿ. ಅಟ್ಲೀಸ್ಟ್ 24x7 ಆ ಸ್ಥಿತಿ ಇಲ್ಲ ಅಂದ್ರು ಅವಾಗವಾಗಾದ್ರೂ ಆ ಸ್ಥಿತಿಯನ್ನು ಅನುಭವ ಮಾಡ್ತಾರೆ. ಡಿಟ್ಯಾಚ್.
ಹಾಗೆ ನಾವು ನಿರಾಕಾರ ಶ್ರೀಮತಕ್ಕೆ ಏರಬೇಕಾಗಿದೆ. ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ನಿರಾಕಾರ ಶ್ರೀಮತ. ಈ ಹಗ್ಗವನ್ನು ಎಷ್ಟು ಬಿಗಿ ಮಾಡಿ ಟೈಟಾಗಿ ನೀಟಾಗಿ ಇದನ್ನು ನಡ್ಕೊಂಡು ಹೋಗ್ತೀವಿ. ಲೂಸ್ ಬಿಡುವಂಗಿಲ್ಲ. ಇವತ್ತು ಮಾಡದೆ ನಾಳೆ ಇಲ್ಲ, ನಾಳೆ ಮಾಡೋಣ ಇವತ್ತು ಬೇಡ, ಈಗ ಮಾಡಿದ್ವಿ ಇನ್ನೊಂದು ತಾಸಿಗಿಲ್ಲ, ಇನ್ನೊಂದು ತಾಸಿಗೆ ಮಾಡಿದ್ವಿ ಮತ್ತೊಂದು ತಾಸಿಗಿಲ್ಲ. ಈ ರೀತಿ ಇದ್ರೆ ಲೂಸ್ ಇದೆ ಹಗ್ಗ, ಟೈಟ್ ಇಲ್ಲ. ಲಗಾಮ್ ಟೈಟ್ ಅಂದ್ರೆ ಹೆಜ್ಜೆನು ನೀಟಾಗಿಡಬೇಕು, ಒಂದು ಹೆಜ್ಜೆನು ತಪ್ಪಂಗಿಲ್ಲ. ಆ ರೀತಿಯಾಗಿ ಸ್ಥೂಲ ಸೂಕ್ಷ್ಮ ನಿರಾಕಾರವನ್ನ ಮುಟ್ಟಿ ಅಲ್ಲಿ ಇರಬೇಕು ಸದಾಕಾಲ. ಮುಟ್ಟಿ ಬರೋದಲ್ಲ ಇದು, ಮುಟ್ಟಿ ಇರೋದಿದು. ಅಲ್ಲಿ ಹೋಗಿ ಅತೀಂದ್ರಿಯ ಸುಖದಲ್ಲಿ ತೇಲಾಡಬೇಕು. ಅವಾಗ ಬಾಲಕ್ಸೋ ಮಾಲಿಕ್, ಮಾಸ್ಟರ್ ಭಗವಾನ್, ಮಾಸ್ಟರ್ ರಚಯಿತ, ಬಾಪ್ ಸಮಾನ್ ಬಿಂದು ರೂಪ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಬಾಬರವರು ಹೇಳ್ತಾರೆ, ಶ್ರೀಮತದ ಲಗಾಮನ್ನ ಬಿಗಿ ಮಾಡಿ ಮನಸ್ಸನ್ನ ವಶದಲ್ಲಿಟ್ಟುಕೊಳ್ಳುವಂತ ಬಾಲಕ್ಸು ಮಾಲಿಕ್ ಭವ. ಈ ರೀತಿಯಾಗಿ ನಾವು ಕೂಡ ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳೋಣ. ಈ ರೀತಿ ನಿರಾಕಾರ ಸ್ಥಿತಿಯಲ್ಲಿ ಇರೋರ ಸಂಖ್ಯೆ ಎಷ್ಟಿದೆ ಅಂದ್ರೆ, ಇಲ್ಲ 100ಕ್ಕೊಬ್ರಲ್ಲ, 1000ಕ್ಕೊಬ್ರು ಅಲ್ಲ, ಲಕ್ಷಕ್ಕೊಬ್ರು ಸಿಗಬಹುದು, ಸಿಗದೆ ಇರಬಹುದು, ಗ್ಯಾರಂಟಿ. ನಿರಾಕಾರ ಸದಾ ಅಲ್ಲೇ ಇರೋದು. ಇಷ್ಟಿದೆ ಇದು. ಈಶ್ವರೀಯ ವಿಶ್ವವಿದ್ಯಾಲಯದ ತುಟ್ಟ ತುದಿಯನ್ನು ಮುಟ್ಟಬೇಕು. ಆ ಸಂಪೂರ್ಣ ಜ್ಞಾನದ ಪ್ರಾಪ್ತಿಯನ್ನು ಪಡ್ಕೊಂಡು ದೊಡ್ಡ ಪದವಿಯನ್ನು ಪಡಿಬೇಕು ಅಂದ್ರೆ ಸ್ಥೂಲ ಸೂಕ್ಷ್ಮ ನಿರಾಕಾರ ಶ್ರೀಮತದ ಮಟ್ಟಕ್ಕೇರಿ ಅಲ್ಲಿ ಉಳಿಬೇಕಾಗ್ತದೆ. ಆ ಅನುಭವದಲ್ಲೇ ಇರಬೇಕಾಗ್ತದೆ, ಕಡೆಯವರೆಗೂ ಅದರಲ್ಲೇ ಹೋಗಬೇಕಾಗ್ತದೆ. ಆ ಸಂಖ್ಯೆ ಎಷ್ಟು ಅಂದ್ರೆ, ಇಡೀ ಬ್ರಹ್ಮಕುಮಾರಿಸ್ ಪರಿವಾರದೊಳಗಡೆ ಬೆರಳೆಣಿಕೆ ಎಷ್ಟು ಸಂಖ್ಯೆ ಸಿಗಬಹುದು. ಆ ಮಟ್ಟಕ್ಕೆ, ಆ ಸ್ಥಿತಿಯಲ್ಲಿ ಇರುವಂತ ಆತ್ಮರು. ಯಾಕಂದ್ರೆ ಅದು ಅರ್ಥ ಆದ್ರೆ ತಾನೇ ಮಾಡ್ಕೊಳಕ್ ಬರುತ್ತೆ. ಅರ್ಥ ಆಗದೆ ಇದ್ರೆ ಅದನ್ನು ಮಾಡೋಕ್ಕಾದ್ರೂ ಹೇಗೆ ಬರುತ್ತೆ? ಅರ್ಥ ಆಗಿರೋದೇ ಕೆಲವರಿಗೆ ಅಂದಮೇಲೆ ಇನ್ನು ಮಾಡೋದೆಲ್ಲಿ ಬಂತು? ಇದು ಬಹಳ ನಿರಾಕಾರ ಸ್ಥಿತಿ. ಹಾಗಂತ ಸಾಧ್ಯ ಇಲ್ವಾ ಅಂದ್ರೆ ಸಾಧ್ಯ ಇದೆ, ಪ್ರಯತ್ನ ಮಾಡಬೇಕು. ಯಾಕಾಗಲ್ಲ? ಅದರಲ್ಲೇ ನಾನು ಇರಬೇಕು ಅಂತ ಹೋದ್ರೆ ಯಾಕಾಗಲ್ಲ? ಆಗತ್ತೆ. ಎಲ್ಲರಿಗೂ ಓಪನ್ ಚಾಲೆಂಜ್ ಇದೆ ಇದು. ಎಲ್ಲರಿಗೂ ಓಪನ್ ಕುಲಾ ಬಜಾರ್ ಇದೆ ಇದು. ಎಲ್ಲರಿಗೂ ರೇಸ್ ಓಪನ್ ಆಗಿದೆ. ಯಾರು ಬೇಕಾದ್ರೂ ಓಡ್ಬೋದು, ಮುಟ್ಬೋದು, ಉಳಿಬೋದು. ಆದ್ರೆ ಹೊರಗಿನ ರೇಸ್ ಹೆಂಗೆ ಅಂದ್ರೆ, ಎಲ್ಲರನ್ನ ಹಿಂದೆ ಹಾಕಿ ನಾನು ಮುಂದೆ ಹೋದ್ರೆ ಒಂದು ಪ್ರೈಸ್ ಕೊಡ್ತಾರೆ. ಹಂಗಲ್ಲ ಇದು ಈಶ್ವರೀಯ ವಿಶ್ವವಿದ್ಯಾಲಯ. ಎಲ್ಲರನ್ನ ಕರೆದುಕೊಂಡು ಜೊತೆಗೆ ಹೋಗಿ ಅಲ್ಲಿ ಮುಟ್ಟಿದ್ರೆ ಸಾಕು, ನಿನಗೆ ಪ್ರೈಸ್ ಕಟ್ಟಿಟ್ಟ ಬುತ್ತಿ. ಕರ್ಕೊಂಡು ಹೋಗು, ಲೇಟ್ ಆದ್ರೂ ಪರವಾಗಿಲ್ಲ. ಎಲ್ಲರನ್ನ ಜೊತೆ ಕರ್ಕೊಂಡು ಹೋದಷ್ಟು ನಿನಗೆ ದೊಡ್ಡ ಪ್ರೈಸ್. ಬಿಟ್ಟು ಹಿಂದಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ರೇಸಲ್ಲಿ ಇದೀವಿ ಒಂದು ಮಾತ್ರಕ್ಕೆ ಇವ್ರನ್ನ ಹಿಂದೆ ಹಾಕಿ ನಾನು ಮುಂದೆ ಹೋಗ್ಬೇಕು, ನಾನು ಇವ್ರನ್ನ ಹಿಂದೆ ಹಾಕಿ ಮುಂದೆ ಹೋಗ್ಬೇಕು ಅನ್ನೋರು ಇಲ್ಲಿ ಮುಂದೆ ಹೋಗೋದಿಲ್ಲ. ಅವ್ರು ಹಿಂದೆ ಬೀಳ್ತಾ ಹೋಗ್ತಾರೆ. ಯಾರನ್ನ ಇವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಹೋಗ್ತಾರೆ, ಅವ್ರು 100% ಮುಟ್ಟುತ್ತಾರೆ ಮತ್ತು ದೊಡ್ಡ ಪದವಿಯನ್ನು ಪಡೀತಾರೆ. ಇಷ್ಟೇ ಹೊರಗಿನ ರೇಸಿಗೆ ಈ ರೇಸಿಗೆ ವ್ಯತ್ಯಾಸ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳದೆ ರಾಗದ್ವೇಷದಲ್ಲಿ ಬಂದು ನಮ್ಮ ಮತಿ ಭ್ರಷ್ಟವನ್ನು ಮಾಡಿಕೊಂಡು ನಮ್ಮ ಕಾಲ ಮೇಲೆ, ನಮ್ಮ ಅದೃಷ್ಟದ ಮೇಲೆ ನಾವೇ ಬರೆಯನ್ನು ಹೇಳ್ಕೊಳ್ಳೋದು ಬೇಡ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಾವು ಶ್ರೀಮತವನ್ನು ಫಾಲೋ ಮಾಡ್ಲಿಕ್ಕಾಗೋದಿಲ್ಲ, ಮಾಲೀಕರಾಗ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಜ್ಞಾನವನ್ನು ಕೇಳುವ ಉದ್ದೇಶವೇ ಬರ್ತಾ ನಾವು ಸೂಕ್ಷ್ಮ ಆಗಬೇಕು. ಇನ್ನೂ ಒಳಗಡೆ ಇರುವಂಥ ಮೈನ್ಯೂಟ್ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಅಳವಡಿಸಿಕೊಳ್ಬೇಕು. ಆ ಮಟ್ಟಕ್ಕೇರಬೇಕು ಅನ್ನೋದಕ್ಕೆ ನಿತ್ಯ ನಿರಂತರವಾದ ಈ ಒಂದು ಮುರುಳಿ ಚಿಂತನೆ ಇರುವಂಥದ್ದು, ಬಾಬರವರ ಮುರುಳಿಯೂ ಇರುವಂಥದ್ದು. ಇಂಥ ಮುರುಳಿಯನ್ನು ಪ್ರತಿನಿತ್ಯ ನಾವೆಲ್ಲರೂ ಚಿಂತನೆಯಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ಬಾಲಕ್ಸೋ ಮಾಲೀಕರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.